ಸೋಮ ಅಲ್ಲಿ ಹೋಗಿದ್ದಾನಲ್ಲ, ಅದೇ ಗೊತ್ತಾಯಿತು. ಸ್ನೇಹಿತರೆ ನಮಸ್ಕಾರ. ಇವತ್ತು 27ನೇ ತಾರೀಕು ಗುರುವಾರ, ಮಾರ್ಚ್. ನಾವಿವಾಗ NR ಕಾಲೋನಿಯಲ್ಲಿರುವ ಬ್ಯಾಂಗ್ಳೂರು ಸೌತ್ IRA ಫುಡ್ ಆಫೀಸ್ ಇದೆ ಇಲ್ಲಿ. ಅಲ್ಲಿ ಜಾಯಿಂಟ್ ಡೈರೆಕ್ಟರ್ ಆಫೀಸು ಫಸ್ಟ್ ಫ್ಲೋರಲ್ಲಿದೆ. ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅನ್ನಭಾಗ್ಯದಲ್ಲಿ ಭ್ರಷ್ಟಾಚಾರದ ಕೂಪದಲ್ಲಿ ಇದೊಂದು ಕಚೇರಿನೂ ಸೇರಿರುವಂಥದ್ದು. ಬರ್ತಾ ಇದೆಯಾ ನೋಡಿ ಇದರಲ್ಲಿ ನನ್ನ ವಿಜಯರಾಘ ಮರಾಠಿ. ಇಲ್ಲಿ ಒಬ್ಬರು ಅನಧಿಕೃತ ವ್ಯಕ್ತಿ ಒಳಗಡೆ ಅಪಾಯಿಂಟ್ ಮಾಡಿಕೊಂಡು ಅವನು ಕಲೆಕ್ಷನ್ ಮಾಡ್ತಾ ಇರೋದು ಮಾಹಿತಿ ಬಂದಿದೆ. ಹಾಗಾಗಿ ಆ ವ್ಯಕ್ತಿ ಇವತ್ತು ಮೇಲ್ಗಡೆ ಇದ್ದಾರೋ ನೋಡೋಣ. ನಮಸ್ಕಾರ, ಬನ್ನಿ ಒಮ್ಮೆ ಮೇಲೆ ಬನ್ನಿ ಒಮ್ಮೆ. ಸೋಮವಾರ ಬನ್ನಿ. ಅವರು ಸೋಮ ಅಂತ ಇವಾಗ ಕಾಣಿಸಿದವರು. ಅವರು ಒಬ್ಬರು ಇಲ್ಲಿ ಅಕ್ರಮಗಳಲ್ಲಿ ಇವರೇ ನಿಯೋಜಿಸಿದಂಥ ವ್ಯಕ್ತಿಗಳು. ಅದರಲ್ಲಿ ಇವರು ಒಬ್ಬರು. ಇನ್ನೊಬ್ಬರು ಬಾಬು ಅಂತ ಇದ್ದಾರೆ. ಮೇಲ್ಗಡೆ ಹೋಗಿದೆ ಇಲ್ಲ. ಅದು ಗೊತ್ತಾಯ್ತು, ಬಾಗಿ ಇಲ್ಲ. ಇಲ್ಲಿದ್ರು. ನಮಸ್ಕಾರ. ಎಲ್ಲಿದ್ರು? ಅಲ್ಲಿದ್ದಾರೆ. ಹೌದಾ, ಹೇಳಿ. ಈಗ ಹೇಳಿದ್ರಲ್ಲ ಅವರು. ಓಕೆ ಮೇಡಮ್ ಇಲ್ವಾ? ಹಾಂ ಬರ್ತಾರಾ? ಏನು ಬರ್ತಾರಾ ಮೇಡಮ್? ಸರಿ, ಇಲ್ಲೇ ಇರ್ತೀವಿ. ಕಾಲ್ ಮಾಡ್ತೀನಿ ಬಿಟ್ಟು. ಸರ್, ಬಾಬುದು ನಂಬರ್ ಕೊಡಿ ಒಮ್ಮೆ. ಇಲ್ಲಿ ಒಬ್ರು ಇರ್ತಾರಲ್ಲ, ನೀವು ಕೊಡ್ತೀರಾ ಏನು? ನೀವು ಎಲ್ಲ ಮಾಡಲ್ಲ. ಇಲ್ಲೊಬ್ಬ ಬಂದು ಕೆಲಸ ಮಾಡ್ತಾ ಇದ್ದಾನೆ, ಗೊತ್ತಲ್ವಾ ಸರ್? ಇಲ್ಲೊಬ್ರು ಬಾಬು ಅಂತ ಇರ್ತಾರಲ್ಲ, ನಾನು ಫೋಟೋ ತೋರಿಸ್ತೀನಿಲ್ಲ ಅಂದರೆ ನೀವು ಇಲ್ಲಿ ಕಚೇರಿಯಲ್ಲಿ ಇದ್ದು ಇಲ್ಲ ಅಂತ ಹೇಳಕ್ಕೆ ಹೋಗಬೇಡಿ. ಸೋಮ ಮತ್ತು ಬಾಬು. ಸೋಮ ಕೆಳಗಡೆ ಇದ್ದಾನೆ ಇವಾಗ. ಬಾಬು ನಂಬರ್ ಕೊಡಿ ಸರ್. ಬಾಬು ಅವ್ರದ್ದು ನಂಬರು. ನಿಮ್ಗೆ ಯಾರಿಗೂ ಗೊತ್ತಿರೋದು ಬಿಡಿ. ಹಣ ವಸೂಲಿ ಮಾಡೋಕ್ಕೆ ಎಲ್ಲ ಗೊತ್ತಿರುತ್ತೆ. ಬ್ರೋಕರ್ಸ್ ಇಟ್ಕೊಂಡು ಹಣ ವಸೂಲಿ ಮಾಡ್ತೀರಾ ನೀವು. ಸರ್, ನೀವಾದರೂ ಹೇಳಿ. ಬಾಬು ಅವ್ರದ್ದು. ಹಾಂ, ಅಲ್ಲ, ನಿಮ್ಗೆ ಗೊತ್ತಿದೆಯಾ ಇಲ್ವಾ? ಬಾಬು ಅಂತ ಒಬ್ರು ಇಲ್ಲಿ ಇರೋದು. ಅವ್ರದ್ದು ಹೆಸರು ಬೇರೆ ಇರ್ಬೋದು. ದಪ್ಪ ಹೊಟ್ಟೆ, ಒಳಗಡೆ ಕೂತಂದು ಕೆಲಸ ಮಾಡ್ತಾ ಇರ್ತಾರೆ. ಎಲ್ಲ ಕಲೆಕ್ಷನ್ ಮಾಡೋ ಪಾರ್ಟಿ ಅವರೇನೆ. ನಿಮ್ಮಿಂದನೇ ಅಪಾಯಿಂಟ್ ಆಗಿರುವಂಥ ವ್ಯಕ್ತಿ ಅವರು. ನೀವು ಅಮಾಯಕತೆ ತೋರ್ಸಕ್ಕೆ ಹೋಗಬೇಡಿ. ಇಲ್ಲ, ಅಲ್ಲಿ ಕೇಳಿ. ಎಲ್ಲೋದ್ರು? ಅಲ್ಲ, ಒಬ್ರಿಗೂ ಗೊತ್ತಿಲ್ಲ ನೋಡಿ. ಸರ್, ನಿಮ್ಗೆ ಗೊತ್ತಿದೆಯಾ ಇಲ್ವಾ ಹೇಳಿ. ಎಲ್ಲಿ ಕೂತಿರ್ತಾರಪ್ಪ? ನಿನ್ನೆ ಎಲ್ಲಿ ಕೂತಿದ್ರು ಅವರು? ಇಲ್ಲಿ ಕೂತಿದ್ರಲ್ಲ ಒಬ್ರು. ಅಲ್ಲ, ಸೋಮನು ಬಂದಿದ್ರು. ಸೋಮಲ್ಲ, ಬಾಬು. ಬಾಬುನು ಇದ್ರು. ಬಾಬು ಡೈಲಿ ಅಲ್ಲ, ಸೋಮ ಅವ್ರು ಮಾತಾಡ್ತಿದ್ರು. ಅವಾಗ ಇಲ್ಲಿ ನಿಂತ್ಕೊಂಡು ಎಲ್ಲ ಮಾತಾಡಿಸ್ತಾ ಇದ್ರು. ನೀವು ಎಲ್ಲ ಅಲ್ಲ, ಎಲ್ಲಿದ್ದಾರ ನಂಬರ್ ಕೊಡಿ ಅವ್ರದ್ದು. ಅವ್ರಿಗೆ ಏನು ಒಳಗಡೆ ಕೆಲಸ ಇಲ್ಲಿ ಹೇಳಿ. ನೀವು ಎಲ್ಲ ಮಾಡ್ತೀರಾ ಬಿಡ್ತೀರಾ ಇಲ್ಲಿ? ಮತ್ತೆ ಹೆಂಗೆ ಒಳಗಡೆ ಬರ್ತಾರೆ ಇಲ್ಲಿ? ಅಲ್ಲಿ JD ಅವರು ಇಲ್ಲ ಇಲ್ಲ ಅವ್ರ ಹತ್ರ ಮಾತಾಡ್ತೀವಿ. ಅಪಾಯಿಂಟ್ ಮಾಡಿದ್ಯಾರು? ಇಲ್ಲ, ಅಲ್ಲಿ ಹೋಗ್ತೀವಿ ನಾವು. ಹಾಂ, ಅಲ್ಲ, ಅಲ್ಲೆಲ್ಲ ಹೋದ್ರು ಅಂತ ಹೊರಗಡೆ. ನೋಡಿ, ವಿನಯ್ ಅಲ್ವಾ ಇವ್ರದ್ದು ಹೆಸರು? ನೋಡಿ, ನೀವು
ಪ್ರಾಮಾಣಿಕವಾಗಿ ಕೆಲಸ ಮಾಡೋದನ್ನು ಫಸ್ಟ್ ಕಲೀರಿ. ನಾವು ತುಂಬ ದಿವಸದಿಂದ ಟ್ರೈ ಮಾಡ್ತಾ ಇದ್ದೀವಿ, ಬಾಬುನ ಹಿಡಿಬೇಕು. ಸಾಯಂಕಾಲ ಮಾತ್ರ ಬರ್ತಾರೆ, 3:30 ಬರ್ತಾರೆ. ಎಲ್ಲ ಫುಡ್ ಇನ್ಸ್ಪೆಕ್ಟರ್ಗಳಿಗೆ ಹೀಸ್ ಎ ಡೀಲರ್ ಆ್ಯಂಡ್ ಕಲೆಕ್ಷನ್ ಏಜೆಂಟು. ಹಾಂ, ನಿನ್ನೆ ಬಿಟ್ಬಿಡಿ. ಬಾಬು ಅಂತ ನಾನು ಬೇಕಾದಷ್ಟು ಜೀವನ್ ಬಾಬುದು ಫೋಟೋ ಇದೆಯಾ ನಿಮ್ಮ ಇದರಲ್ಲಿ ಮೊಬೈಲ್? ನನ್ನ ಹತ್ರ ಇದೆ ಸರ್. ಹಾಂ, ನನ್ನ ಹತ್ರ ಇದೆ. ಹೌದು. ಪಾಪ ಇವರೆಲ್ಲ ಅಲ್ಲ, ಯಾಕೆ ಗೊತ್ತಿರಲ್ಲ ಗೊತ್ತಾ? ಯಾವಾಗಲೂ ಫೀಲ್ಡಲ್ಲೇ ಇರ್ತಾರೆ ಕಲೆಕ್ಷನ್ಗೆ. ಇನ್ನು ಹೆಂಗೆ ಗೊತ್ತಿರುತ್ತೆ? ಇದಲ್ಲ. ನಾವು ಮಾತಾಡ್ತೀವಿ, ಯಾರ ಹತ್ರ ಮಾತಾಡ್ಬೇಕೋ ಮಾತಾಡ್ತೀವಿ. ಏನ್ ಗೊತ್ತಾ, ವಾದ ಮಾಡ್ಬಾರ್ದಲ್ವಾ? ಗೊತ್ತಿಲ್ಲ ಅಂತ ಹೇಳ್ಬೇಡಿ. ನೀವೇನು ಹೌದು, ನೀವ್ಯಾರು ಸರ್? ಮತ್ತೆ ಅಷ್ಟೇ ಸರ್, ನೀವು ಸ್ಟಾಫ ಏನಿಲ್ಲಿ? ಇಷ್ಟೇ ಹಾ? ಮುಗೀತಲ್ವಾ? ಐ ಡಿ ಕಾರ್ಡ್ ಇದೆಯಾ ನಿಮ್ಮದು? ಅವ್ರು ಹಾಕ್ಕೊಂಡಿದ್ದಾರೆ ನೋಡಿ, ಎಷ್ಟು ನಿಯತ್ತಾಗಿ ಹಾಕ್ಕೊಂಡಿದ್ದಾರೆ. ನಾನು ಆವಾಗಲೂ ನೋಡಿದೆ, ಈಗ ಹಾಕ್ಕೊಂಡಿಲ್ಲ ಅವರು. ಅಟ್ಲೀಸ್ಟ್ ನಮ್ಮನ್ನು ನೋಡಿ ಕೆಲವರು ಹಾಕೋತಾರೆ, ಅವ್ರು ಮುಂಚೆನೇ ಹಾಕ್ಕೊಂಡಿದ್ರು. ನಿಮಗೆ ಒಂದು ಕನಿಷ್ಠ ಆಫೀಸರ್ ಆಗಿ ಗೊತ್ತಿಲ್ಲ ಏನು ಮಾಡಬೇಕು ಅಂತ. ಕಲೆಕ್ಷನ್ಗೆ ಏಜೆಂಟ್ಗಳನ್ನು ಇಟ್ಕೊತೀರಾ ನೀವು? ಆ ಸೋಮನ್ ನಂಬರ್ ಕೊಡಿ ಸರ್. ಅಲ್ಲೇ ಬರಕ್ಕೆ ಹೇಳಿ ಮೇಲೆ. ನಾವೇ ಹೇಳಿದ್ವಿ ಅಲ್ಲಿ ಎಲ್ಲೋ ಅರ್ಜೆಂಟ್ ಕೆಲಸ, ಏನಕ್ಕೆ ಅರ್ಜೆಂಟ್ ಕೆಲಸನ ಗೊತ್ತಿಲ್ಲ. ಅವ್ನು ಏನಾಗಿದ್ದಾನೆ ಇಲ್ಲಿ? ಔಟ್ಸೋರ್ಸಿಗೆ ಐ ಡಿ ಕಾರ್ಡ್ ಎಲ್ಲ ಏನಿಲ್ಲ ಅವ್ರಿಗೆ. ಇಲ್ಲಿ ಕೂತು ಅಲ್ಲ, ಪಿ ಆರ್ ಕೆಲಸ ಮಾಡ್ತಾ ಇರ್ತಾರೆ ಇಲ್ಲಿ ಯಾವಾಗಲೂ ಕೂತು. ಎಲ್ಲಿ? ಅಲ್ಲ, ಇಲ್ಲಿ ಕೂತಿರ್ತಾರೆ ಜಾಸ್ತಿ. ತೋರ್ಸೋಣ ಈಗ ಅವ್ರಿಗೆ ಅಲ್ಲಿ. ಯಾರಿಗೆ ತೋರಿಸಿ? ಇವ್ರಿಗೆ ತೋರಿಸಿ. ಪಕ್ಕದಲ್ಲಿ ಯಾರಿದ್ರು ನಿನ್ನೆ? ಅದು ಸ್ಟಾಪ್ ಮಾಡಿ ಆ ಜಾಗದಲ್ಲಿ. ಅಲ್ಲ, ನಿಮ್ಗೆ ಗೊತ್ತಿದೆಯಾ ಇಲ್ಲ ಸರ್ ಬಾಬು ಅನ್ನೋರು ಯಾರು ಅಂತ? ಇಲ್ಲ, ಫೋಟೋ ತೋರಿಸ್ತೀನಿ. ಹಾಂ, ಆಯಿತು. ಆ ವ್ಯಕ್ತಿ ಅದು ಗೊತ್ತಿರ್ಬೇಕಲ್ಲ. ಇವ್ರೇನು? ಅವರು ಇದೆ ಕೆಳಗಡೆ ಇರೋರು. ಅವ್ರು ರೇಷನ್ ಡಿಸೈಡ್ ಒಬ್ರು ರೇಷನ್ ಇದ್ದಾರೆ. ನಮಸ್ಕಾರ ರೀ. ನೀವು ಸ್ಟಾಪ್ ಮಾಡಿ, ನಿಮ್ಗೆ ಗೊತ್ತಲ್ಲ ಜಾಗ ಇಲ್ಲಿ. ಅವರೇ ಜಡಿ ಇದ್ದಾರೆ. ಹಾಂ, ನಮಸ್ಕಾರ ಸರ್. ನಿಮ್ಮಲ್ಲೊಬ್ರು ಬಾಬು ಅಂತ ಇದ್ದಾರಲ್ಲ, ನೀವು ಇಲ್ಲಿ ಆ ಒಳಗಡೆ ಬಂದು ಒಬ್ಬ ವ್ಯವಹಾರ ಮಾಡೋದು, ದಪ್ಪ ಹೊಟ್ಟೆ, ಹೈಟ್ ಇದ್ದಾನೆ, ಒಂದು ವ್ಯಕ್ತಿ ಗೊತ್ತಿದಾನ ಇಲ್ವಾ? ಇಲ್ಲ, ನಾವು ಈಗ ಒಂದು 4 months ಆಯ್ತು ಬಂದೆ ನಾನು. 4 months ಆದ್ರೆ ಅವ್ನು ಡೈಲಿ ಇರೋನು 4 monthsಗೆ ಲೆಕ್ಕನೇ ಇಲ್ಲ. ನಿನ್ನೆ ಇವ್ರು ಬಂದಿದ್ರು, ನಿನ್ನೆ ಬಂದಾಗಲೂ ಇದ್ದ ಅವನು ಒಳಗಡೆ. ಇವತ್ತು ಈಗ ಎಷ್ಟೊತ್ತಿಗಪ್ಪ ಬಂದಿದ್ದು ನೀನು? ನಾನೊಂದು 1 hour ಆಯ್ತು ಸರ್. 1 hour. 4 ಗಂಟೆ ಕರೆಕ್ಟ್ ಆಗಿ. ನಂಗೆ 4 ಕಾಲಕ್ಕೆ ಫೋನ್ ಮಾಡಿದ್ದಲ್ವಾ? 4 ಕಾಲಕ್ಕೆ ಇದ್ರು ಇಲ್ಲೇನೆ. ಅವ್ರು ಇನ್ಫಾರ್ಮೇಶನ್ ಕೊಟ್ಟ ತಕ್ಷಣ ವಿಡಿಯೋದಲ್ಲೂ ಇದೆ. ಬಾಬು ಗೊತ್ತಿಲ್ಲ, ಯಾರು ಗೊತ್ತಿಲ್ಲ. ಏನ್ ಗೊತ್ತಾ, ಏನ್ ಕೆಲಸ ಮಾಡೋದು ನೀವು? ನಾನು ಫುಡಿಂಗ್ ಎಲ್ಲಿದೆ ಹೆಂಗ್ ಗೊತ್ತಾಗುತ್ತೆ ನೀವು ಫುಡ್ ಇನ್ಸ್ಪೆಕ್ಟರ್ ಅಂತ? ಬರ್ತಾ ಇದ್ದೀನಿ. ನೀವು ಎಲ್ಲಿಂದ? ಕೇಳಿ, ನಾನು ಅವ್ರು ಐಡಿ ಕಾರ್ಡ್ ತರಕ್ ಹೋಗಿದ್ರಿ ಈಗ. ಹೌದಾ? ಈಗ ಹೊರಗಡೆ ಹೋಗಿದ್ದೆ ಸರ್. ಹಾಂ, ಆಯ್ತು. ಗಾಡಿಯಲ್ಲಿ ಇಟ್ಕೊಂಡು ಹೋಗ್ತೀನಿ. ಅಲ್ಲಿ ಗಾಡಿಯಲ್ಲಿ ಇರೋಂಥದ್ದಲ್ಲ. ಇವ್ನು ಯಾರು ಸರ್? ಇವ್ರು ನಿಮ್ ಸ್ನೇಹಿತರೇನ್ರಿ? ಸ್ನೇಹಿತರು ಯಾರಿಲ್ಲ. ಒಮ್ಮೆ ತೋರಿಸಿ, ಹೊರಗಡೆ ಹೆಂಗ್ರಿ ಬಿಡ್ತೀರಾ? ಮುಖ ತೋರಿಸಿ. ನೀವೇನ್ರಿ ಅಲ್ಲಿ ನಿಂತಿರೋದು? ಇವ್ರು ಒಳಗಡೆ ಕೂತು ಹೆಂಗ್ ಕೆಲಸ ಮಾಡ್ತಾರೆ ಇಲ್ಲಿ? ನೀವೇನ್ರಿ ಯಾವ ಕೆಲಸ ಮಾಡ್ತೀನಿ? ನೀವು ಕರಿತೀರಾ, ಮನೆ ಹಾಕಿದ್ರೆ ನಾವು ಕೇಳ್ತಾ ಇಲ್ಲ. ಒಳಗಡೆ ಹೆಂಗ್ ಮಾಡ್ತಾರೆ? ಬಂದ್ರಪ್ಪ, ನಾವು ಕೂತ್ಕೋಣ ಅಲ್ಲಿ. ಬನ್ನಿ, ಅದು ನಮ್ಮನ್ನ ಅರೆಸ್ಟ್ ಮಾಡೋದು ಪರವಾಗಿಲ್ಲ. ಅಲ್ಲ, ಕೂತ್ಕೋಣ. ರಾಜಯ್ಯ ಅಂತ. ರಾಜಯ್ಯ ಬನ್ನಿ. ಸರ್, ಈಗ ಒಂದು ವಿಡಿಯೋ ಮಾಡಿದ್ದೀನಿ ನಾನು. ಹಾಂ, ಎದುರುಗಡೆ ಸೈಬರ್ ಸೆಂಟರ್ ಇದೆಯಲ್ಲ, ಹಾಂ, 5,000 ರೂಪಾಯಿ ರೇಷನ್ ಕಾರ್ಡ್ಗೆ BPL ಕಾರ್ಡ್ ಹೋಗೋಣ ಅಲ್ಲಿ. ವಿಡಿಯೋ ಮಾಡಿದ್ದೀನಿ. ಹಾಂ, ವೆರಿ ಗುಡ್, ವೆರಿ ಗುಡ್. ಇಲ್ಲಿ ಇದು ದಂಧೆ ಮಾಡೋ ಕೆಲಸ. ಮೆಡಿಕಲ್ ಸರ್ಟಿಫಿಕೇಟ್ ಮಾಡ್ತೀನಿ, ಮಾಡ್ಕೊಡ್ತೀನಿ. ವಿನಯ್ ಅವರೇ, ನೀವು ನೋಡಿ, ನಿಮ್ಗೆ ಬೇಕಾದಷ್ಟು ಸಾರಿ ನಾನು ಬಂದು ಹೇಳಿದ್ದೀನಿ, ಇಲ್ಲಪ್ಪ ನನ್ನಂತ ಪ್ರಾಮಾಣಿಕರು ಯಪ್ಪನೇ ನಿಂತವ್ರು ಸರ್ ಪಕ್ಕದಲ್ಲಿದ್ದಾರೆ, ಗೊತ್ತು. ಅವ್ರು ಹೇಳ್ತಾರೆ ನಾಟಕಗಳು ಆಡ್ಕೊಂಡು. ಸರ್, ಜೀವನ್ ನಮ್ಗೆ ಅರೆಸ್ಟ್ ಮಾಡ್ಲಿ ಪರವಾಗಿಲ್ಲ, ನಾವು ಹೋಗಿ ಕೂತ್ಕೋಣ ಎಲ್ಲ ಜಾಗದಲ್ಲಿ. ಬನ್ನಿ, ಅಲ್ಲ ಬನ್ನಿ. ನಾವು ಸರ್ಕಾರಿ ಫೈಲ್ಗಳಿದೆಯಲ್ಲ ಎಲ್ಲ ಆಕ್ಸೆಸ್ ಮಾಡೋಣ. ಬನ್ನಿ. ನೋಡಿ ಆ ಟೇಬಲ್. ಹಾಂ, ಆ ಟೇಬಲ್ ಅಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಆ ಕಡೆ ಅವ್ರು ಯಾಕೆ ಅಲ್ಲಿಗೆ ಬರ್ತಾರೆ? ಅಲ್ಲ, ಯಾರು ಅವ್ರು ಗೊತ್ತಿಲ್ಲ. ಅವರು ನೀವು ಎಲ್ಲರನ್ನು ಬಿಡ್ತಾರೆ, ಯಾಕಂದ್ರೆ ನಾವು ಯಾಕೆ ಇಲ್ಲಿದ್ದೀವಿ? ಅಲ್ಲ, ಅವ್ರು ಯಾರು ನಂಗೆ ಗೊತ್ತಿಲ್ಲ. ಅಲ್ಲ, ಸಾರಿ, ನಾನು ಇವಾಗ ನೋಡಿ ಅಲ್ಲಿ ನೋಡಿ, ನೀವೇ ನೋಡಿ. ಒಂದು ಕೆಲಸ ಮಾಡೋಣ, ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋಣ. ನೀವು ನೋಡಿ. ಈಗ ಕೊಟ್ಬಿಡ್ಬೋದು. ಯಾರು? ಅವರೇ ಇದ್ಬಿಟ್ಟಿದ್ರೆ ನೋಡಿ. ಅವ್ರನ್ನ ಸೇರಿಸಿ ಅಲ್ಲ, ಇನ್ನೊಂದು ನೋಡಿ ನೋಡ್ತಾ ಇದ್ದೀನಿ. ಅಲ್ಲ, ವಿಡಿಯೋ ಕೊಡೋಣ. ಇಲ್ಲಿ ಒಳಗಡೆ ಇದ್ರಲ್ಲ ನಿನ್ನೆ, ಈಗ ನೀವೇ ಅಲ್ವಾ ಅದು? ಒಂದು ನಿಮಿಷ ನೋಡಿ. ನಿಮ್ಗೆ ಬಾಯಿ ಬಿಡಿಸ್ಬೇಕಾದ್ರೆ ಇವ್ರು ಹೇಳಬೇಕು ಅಷ್ಟೇ. ಯಾರು ನನ್ಗೆ ಗೊತ್ತಿಲ್ಲ, ಅವ್ರು ಯಾರು ಅಂತ. ಅವ್ರು ಯಾರು ಗೊತ್ತಿಲ್ಲ ನನಗೆ. ನಾನು ನೋಡಿ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಅಲ್ಲಿ ಕೂತ್ಕೊಂಡು. ಸರ್, ನೀವು ಕೆಲಸ ಮಾಡ್ತಾ ಇದ್ದೀರಾ? ಹಿಂದೆ ಇವ್ರಿಗೆ ಒಳಗಡೆ ಆಕ್ಸೆಸ್ ಹೆಂಗ್ ಸಿಗುತ್ತೆ? ಎಷ್ಟು ಸರ್? ಅವ್ರು ಯಾರು ನೀವೇ ನೋಡಿ ಇಲ್ಲಿ. ನಾನ್ ನಿಮ್ ಕೇಳ್ತಾ ಇರೋದು ನಿಮ್ಮ ಆಫೀಸಲ್ಲಿ. ಈಗ ನೀವು
ಹಾಕೊಳ್ಳಿ ಫಸ್ಟ್ ಹಾಕೊಳ್ಳಿ ಸರ್ ಐಡಿ ಕಾರ್ಡ್ ಹಾಕೊಳ್ಳಿ ಐಡಿ ಕಾರ್ಡ್ ಯಾರ್ದು ನೀವು ಇರೋದಿದ್ದರೆ ನಾನು ಇಲ್ಲಿ ತನಿಖೆದಾಗ ಸುಳ್ಳು ಹೇಳ್ತಾರೆ ಬಿಡಿ. ಇಲ್ಲಿ ಇದ್ರೆ ನಾನು ಚೆಕ್ ಮಾಡ್ಸಕ್ ಬರ್ತೀನಿ ರೀ. ಈಗ ಏನಾದ್ರು ಅವ್ರು ಯಾಕೆ ಬರ್ತಾರೆ ಚೆಕ್ ಮಾಡ್ಸೋಗ? ನಾನು ಸರ್ ಬೇರೆ ಇದಾರಲ್ಲ ಇವ್ರು ಏನ್ ಗೊತ್ತಾ ಸರ್, ನಾನು ಅಲ್ಲಿ ಇವ್ರಿಗೆ ಕೇಳೋಣ. ಎಲ್ಲ ನಮ್ಮಲ್ಲಿ ಪ್ರಾಮಾಣಿಕರೇ ಸರ್. ಅವ್ರು ಯಾರು ಸ್ವಲ್ಪ ಹೇಳಿ ಬನ್ನಿ. ಇವ್ರಿಗೆ ಕೇಳೋಣ. ಒಬ್ರು ಬಾಬು ಅಂತ ಒಳಗಡೆ ಬಂದು ಡೀಲ್ ಮಾಡ್ತಾ ಇರ್ತಾರೆ ಯಾವಾಗಲೂ. ಫುಡ್ ಇನ್ಸ್ಪೆಕ್ಟರ್ಗಳಿಗೆ ಅವನು ಬ್ರೋಕರ್. ಒಂದ್ ನಿಮಿಷ ಇದೆ. ನೀವ್ ಯಾಕೆ ಟೆನ್ಷನ್ ಅಲ್ಲಿ ಇರ್ತೀರಾ ಹೇಳಿ? ಹೌದು. ಜನರಿಗೆ ಟೆನ್ಷನ್ ಮಾಡ್ತಾ ಇದ್ದೀರಲ್ಲ. ಹೌದು. ಕೂಲ್ ಆಗಿರೋದೇನೋ? ಯಾವನ ಒಳಗಡೆ ಬಿಟ್ಕೊಂಡು ಯಾರಿದ್ದಾರೆ ತೋರಿಸಿ. ತಗೊಳ್ರಿ ಲೈವ್ ಮಾಡಿ ಇರೋರು ಯಾರು ಇವ್ರು? ತಗೊಳ್ಳಿ. ಇವ್ರು ಯಾರು ಅಂತ ಹೇಳಿದ್ರೆ ನಮ್ಗೆ ಯಾರು ಅಂತ ಗೊತ್ತಿಲ್ಲ ಅವರು. ಯಾರಿಗೆ ಏನು ಗೊತ್ತಿರಲ್ಲ ನಿಮ್ಗೆ. ಅಲ್ಲ ಇವ್ರು ಯಾರು ಅಂತಾನೆ ನಮ್ಗೆ ಗೊತ್ತಿಲ್ಲ. ಇವ್ರು ಯಾರು ಅಂತ ನಮ್ಗೆ ಕೇಳ್ತಾ ಇದ್ದಾರೆ. ನೋಡಿ ನೋಡಿ ಅಲ್ಲ ಡೈಲಿ ಬರೋರು. CCTV ಇದೆಯಾ? CCTV ಚೆಕ್ ಮಾಡ್ಸೋಣ. ಮೂರುವರೆಯಿಂದ ಎಲ್ಲರಿಗೂ ಆಕ್ಸೆಸ್ ಇದೆಯಾ ಹೌದು. ಸೀದಾ ಕ್ಯಾಬಿನ್ ಹೋಗಕ್ಕೆ ಅಂತ ಕೇಳೋಣ. ಅಲ್ಲ ಸರ್ಕಾರಿ ದಾಖಲೆಗಳಂತ ಆಕ್ಸೆಸ್ ಸಿಗುತ್ತಲ್ಲ ಇವ್ರಿಗೆ. ಊರ ಹತ್ರ ಮಾತಾಡಿದ್ರೆ ಏನೋ ಪ್ರಯೋಜನ ಇದೆ ಸರ್ ನಮ್ಗೆ. ಹೋಗೋಣ ಸೀದಾ ಬಂದೆ ಬಂದೆ ಇರ್ಬೇಕಲ್ಲ ಅವರು. ನೋಡೋಣ ಇದ್ರು. ಇದಾರಾ? ಹ್ಞೂ ಸರಿ ಹೋಗೋಣ. ಯಾಕೆಂದ್ರೆ ಈಗ ಇವ್ರು ಯಾರಿಗೂ ಗೊತ್ತಿಲ್ಲ ಪಾಪ. ಯಾರೋ ಬಂದು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ರೆ ಇದೆ. ಕೊಡಿ ಸರ್ ಮಾಡ್ತೀನಿ. ವೇದಿಕೆ ಲೈವ್ ತಗೊಳ್ತೀನಿ. ಜೀವನ ನೆನಪನ್ನು ಕೊಡು ಟ್ರೈ ಮಾಡೋಣ. ತಗೊಳ್ಳಿ ಒಂದು ನಿಮಿಷ ಇರಮ್ಮ. ಜೀವನ ಇರು. ಅವ್ರು ಟೆನ್ಷನ್ ಇದಾರಪ್ಪ, ಮಾತಾಡಬೇಡಿ. ಎಷ್ಟೆಷ್ಟು ಕೆಲಸ ಮಾಡ್ಬೇಕು ಇನ್ನು. ಅಲ್ಲ ವಾಶ್ರೂಮ್ ಇಂದ ಬಂದ್ರು. ಒಮ್ಮೆ ಕಾಲ್ ಮಾಡು. ನೋಡಿ ನೀವು ಬಿಡಿ. ಅಲ್ಲ ನನ್ನಲ್ಲಿ ಇದಿದೆ. ಹೇಳಿ ನಂಬರ್ ಹೇಳಿ ಅವ್ರದ್ದು. ಕೊಡಿ. ಅಲ್ಲ ಅವ್ರು ಇಷ್ಟೆಲ್ಲ ಇದು ಮಾಡ್ತಾ ಇದಾರೆ ನೋಡ್ತಾವ್ರೆ, ಹಂಗೆ ಹೊಟ್ಬಿಟ್ರ ಕೂಗಾಡ್ತಾ ಇರೋದು ನೋಡವ್ರೆ. ಯಾರೋ ಬಂದಿದ್ದಾರೆ ಅಂತ ಹೇಳ್ತಾವ್ರೆ. ಮೇಡಮ್ ಗೊತ್ತಿಲ್ಲ, ನೀವು ಸುಮ್ಮನೆ ಫೋನಲ್ಲಿ ಮಾತಾಡ್ತಾ ಇರಲ್ಲ ಅಲ್ಲಿ. ಅಂದ್ರೆ ಏನಾಗ್ತಾ ಇದೆ ಅಂತಾನು ನೋಡೋಷ್ಟು ಇದಿಲ್ಲ ಅವರಿಗೆ. ಒಳಗಡೆ ಇಷ್ಟು ಜೋರಾಗಿ ಮಾತಾಡ್ತಾ ಇದ್ದೀವಿ. ಮೇಡಮ್ ಅವರ ನೀವು ಕಚೇರಿಗೆ ಬರ್ತಾ ಇದ್ದೀರಾ ಇವಾಗ? ಹೌದು. ಒಮ್ಮೆ ಬರೋಕ್ಕಾಗ್ಬೋದಾ? ಇಲ್ಲಿ ನಿಮ್ಮಲ್ಲಿ ಅನಧಿಕೃತ ವ್ಯಕ್ತಿಗಳು ಕೆಲಸ ಮಾಡ್ತಾ ಇದ್ದಾರೆ. ನಾವು ದೂರು ಕೊಡಬೇಕಾಗತ್ತೆ. ಇದು ಯಾರಿಗೂ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಾವು ಅದ್ರದ್ದು ವಿಡಿಯೋಗಳು ಇಟ್ಕೊಂಡಿದ್ವಿ. ಬಾಬು ಅನ್ನೋನು ವ್ಯಕ್ತಿ ಮತ್ತೆ ನಿಮ್ಮಲ್ಲಿ ಸೋಮ ಅನ್ನೋನು ಏಜೆನ್ಸಿ ಮೂಲಕ ಆಗಿದ್ದಾನಂತ. ಒಂದು ದಿವಸ ಐಡೆಂಟಿ ಕಾರ್ಡ್ ಹಾಕಲ್ಲ, ಯಾರಿಗಾದ್ರು ಗೊತ್ತಾಗಲ್ಲ. ಇವರ ಆಫೀಸರ್ ಜಾಗದಲ್ಲಿ ಬಂದು ಕೂತು ಕೆಲಸ ಮಾಡ್ತಾ ಇರ್ತಾನೆ. ಹೆಂಗೆ ಗೊತ್ತಾಗತ್ತೆ? ಬಾಬು ಅನ್ನೋನು ಅದಕ್ಕೆ ಅಲ್ಲ ಔಟ್ಸೋರ್ಸ್ ಗೊತ್ತಾಗೋದಂಗೆ. ಅವ್ರಿಗೆ ಐಡಿ ಕಾರ್ಡ್ ಕೊಟ್ಟಿದ್ವಾ? ಮತ್ತೆ ಎಲ್ಲಿದೆ? ಯಾವತ್ತಾದ್ರೂ ಹಾಕೊಂಡಿದ್ದಾರೆ ಅವ್ರು? ನಾವು ಕಂಟಿನ್ಯೂಸ್ ಆಗಿ ಫಾಲೋ ಅಪ್ ಮಾಡ್ತಾ ಇದೀವಿ. ನಾವು ಅನ್ನಭಾಗ್ಯದ ಯಾವತ್ತು ಇದು ಶುರು ಮಾಡಿದ್ವಿ, ಆ ತಿಲಕ್ ನಗರದ್ದು ಅಲ್ಲ ತಿಲಕ್ ನಗರ ರೈಡ್ ಆಯ್ತಲ್ಲ, ಅಲ್ಲಿಂದ ನಾವು ಫಾಲೋ ಅಪ್ ಮಾಡ್ತಾ ಇದೀವಿ. ಇಲ್ಲಿ ಏನೇನು ನಡೀತಾ ಇದೆ ಬೆಂಗಳೂರು ಸೌತಲ್ಲಿ ಅಂತ, ಯಾವ ಮಟ್ಟದಲ್ಲಿ ಡೀಲ್ ನಡೀತಾ ಇದೆ, ಮತ್ತೆ ಅಡ್ವಾನ್ಸ್ ತಗೊಂಡು ಹೆಂಗೆ ಅವರಿಗೆ ಮತ್ತೆ ಅಂಗಡಿಗಳು ಕೊಡ್ತಾ ಇದ್ದಾರೆ ಎಲ್ಲನೂ ನಾವು ಫಾಲೋ ಅಪ್ ಮಾಡ್ತಾ ಇದ್ದೀವಿ. ಈಗ ಅದು ಇರಲಿ, ಅದು ಗೊತ್ತಾಗುತ್ತೆ ಅಡ್ವಾನ್ಸ್ ಏನು ಅಂತ. ಸರಿಯಾಗಿ ತನಿಖೆ ನಡೆಸಿದ್ರೆ ನಿಮ್ಮ ಇವರು ಕಮಿಷನರ್ ಮತ್ತು ಹೈಯರ್ ಆಫೀಸರ್ಸ್ ಇದಾರಲ್ಲ, ತನಿಖೆ ನಡೆಸಿದ್ರೆ ಗೊತ್ತಾಗುತ್ತೆ ಯಾವ ಅಡ್ವಾನ್ಸ್ ಏನು ಅಂತ. ತಿಲಕ್ ನಗರ ಅಂಗಡಿಗಳದ್ದು. ಈಗ ನಾನು ಕೇಳ್ತಾ ಇರೋದು ಬಾಬು ಅಲ್ಲ ಬಾಬು ಯಾರು? ನಿಮ್ಮಲ್ಲಿ CCTV ವರ್ಕಿಂಗ್ ಇದೆಯಾ? ಓಕೆ. ಹಾಗಾದರೆ ನಿಮ್ಮ ಸ್ಟಾಫಿಗೆ ಯಾರಿಗಾರು ಹೇಳ್ತೀರಾ? ನಾವು ಸಾಯಂಕಾಲ 4 ಗಂಟೆಯಿಂದ ನಿನ್ನೆ ಅಲ್ದೇನಾ 4 ಗಂಟೆಗೆ ಎಷ್ಟು ಬಂದಿದ್ದು? 3:45 ಬಂದೆ. 3:40 ಅರೌಂಡ್ 4 o'clock. ಅದೇನು ಫಾಸ್ಟ್ ಫಾರ್ವರ್ಡ್ ಮಾಡೋದು ಗೊತ್ತಾಗುತ್ತೆ. ಒಳಗಡೆ ಫುಡ್ ಇನ್ಸ್ಪೆಕ್ಟರ್ಗೂ ಇರೋ ಜಾಗದಲ್ಲಿ ಕೂತು ಅಥವಾ ನಿಂತ್ಕೊಂಡ ನಿನ್ನೆ ಅವ್ರಿಗೆ ಹೆಂಗೆ ಎಕ್ಸೆಸ್ ಕೊಡ್ತೀರಾ ಒಳಗಡೆ? ನಾನು ಇವಾಗ ಹೇಳಿದೆ ನಮ್ಮನ್ನು ಅರೆಸ್ಟ್ ಮಾಡಲಿ, ನಾವು ಹೋಗಿ ಸರ್ಕಾರಿ ಫೈಲ್ಗಳನ್ನು ನಾವು ಎಕ್ಸೆಸ್ ಮಾಡೋಣ ಅಂತ. ಅವ್ರಿಗೆ ಕೊಡುವಾಗ ನಮ್ಗಾದ್ರೆ ಏನು? ಅಲ್ಲ ಅಟೆಂಡ್ ಮಾಡಿದಾರೆ ಗೊತ್ತಿಲ್ಲ. ಒಳಗಡೆ ಹೆಂಗ್ ಬಿಡ್ತೀರಾ ಇದ್ರ ಒಳಗಡೆ? ಅಲ್ಲ ನಿಮ್ಗೆ ಬಾಬು ಅನ್ನೋರು ಯಾರು ಅಂತ ಗೊತ್ತಿಲ್ಲ, ಅವ್ರು ಏನ್ ಕೆಲಸ ಮಾಡ್ತಾರೆ ಅಂತ ಗೊತ್ತಿಲ್ಲ. ಪರವಾಗಿಲ್ಲ ಸರ್, ಒಂದು ನಿಮಿಷ. ಕರೆಕ್ಟ್ ಮೇಡಮ್ ಕರೆಕ್ಟ್ ಆಗಿ ಹೇಳ್ತವ್ರೆ. ಅಲ್ಲ ಬಾಬು ಅಂದ್ರೆ ನಿಕ್ ನೇಮ್ ಹೇಳಿರ್ಬೋದು, ಯಾರಿಗೂ ಗೊತ್ತಿಲ್ಲ. ಬಟ್ ಬಾಬು ಅನ್ನೋನೇ ಒಂದು ಏನು ಹೆಸರು ಎಲ್ರಿಗೂ ಪ್ರಚಲಿತ. ದಪ್ಪ ಹೊಟ್ಟೆ ಇದೆ, ಹೈಟ್ ಇದ್ದಾನೆ, ಸ್ವಲ್ಪ ಏಜ್ ಆಗಿದೆ. ಡೈಲಿ 3:30 ಕೆಲ್ಸಕ್ಕೆ ಇಟ್ಕೊಳ್ಳಲ್ಲ. ಅನಧಿಕೃತ ವ್ಯಕ್ತಿ ಅಂದ್ರೆ ಅಫಿಷಿಯಲ್ ಆಗಿ ಇಟ್ಕೊಳಕ್ ಆಗೋದೇ ಇಲ್ಲ. ನಮಗೂ ಗೊತ್ತು. ಅವನು ಇರೋದೇ ಕಲೆಕ್ಷನ್ ಮಾಡಕ್ಕೆ ಅಂಗಡಿಗಳಿಂದ.
ಈ 10 ರೂಪಾಯಿ 20 ರೂಪಾಯಿ ಎಲ್ಲ ಇದೆಯಲ್ಲ ಕಾರ್ಡ್ ಮೇಲೆ ತಗೋಬೇಕು ಅಂತ ಹೋಗಿ ವಸೂಲಿ ಮಾಡ್ತಾ ಇರೋದು ಇಂಥ ವ್ಯಕ್ತಿಗಳೇ. ಇಲ್ಲಪ್ಪ, ಹತ್ರ ನೋಡಿ, ನಮ್ಮನ್ನು ತುಂಬಾ ದೂರ ಇಟ್ಕೊಂಡಿದ್ದಾರೆ ಇವಾಗ. ಅಲ್ಲ, ನಮ್ಮನ್ನು ದೂರ ಇಟ್ಕೊಂಡು ನಿಮ್ಮ ಕ್ಯಾಬ್ನಲ್ಲಿ ಇದ್ದೀವಿ ಇವಾಗ. ಯಾಕಂದ್ರೆ ಅವ್ರು ಸಿಕ್ಕಾಪಟ್ಟೆ ಬ್ಯುಸಿ ಇದ್ದಾರಂತ. ಒಂದಿಷ್ಟು ಇನ್ಸ್ಪೆಕ್ಟರ್ ಹೇಳಿದ್ರು ಅವ್ರಿಗೆ ಸಿಕ್ಕಾಪಟ್ಟೆ ವರ್ಕ್ಲೋಡ್ ಅಂತೆ, ತುಂಬಾ ಬ್ಯುಸಿ ಇದ್ದಾರೆ. ಅಲ್ಲ, ನಿಮ್ಮ ಇನ್ಸ್ಪೆಕ್ಟರ್ಗಳಿಗೆ. ಅದಕ್ಕೆ ನಮ್ಮನ್ನು ಹತ್ರ ಸೇರಿಸಲ್ಲ. ಹಾಗಾಗಿ ನಿಮ್ಮ ಟೌಟ್ಗಳು ಯಾರಿದ್ದಾರೆ ಅವನನ್ನು ಸೇರಿಸಲ್ಲ. ಅಡ್ರೆಸ್ ನಾನು ಯಾರ್ದು ಕೇಳಲಿಲ್ಲ. ನಾನು ಹೇಳಿದ್ದು, ನೀವು ಹೇಳಿದ್ರಲ್ಲ ಇನ್ಸ್ಪೆಕ್ಟರ್ ಹತ್ರನೂ ಸೇರಿಸಲ್ಲ ಅಂತ, ಅವ್ರು ನಮ್ಮನ್ನೂ ಹತ್ರ ಸೇರಿಸಿಲ್ಲ. ಯಾಕಂದ್ರೆ ಅಷ್ಟು ಬ್ಯುಸಿ ಇದ್ದಾರೆ ಅವರು. ಮೊದಲು ಹಿಂದೆ ಯಾವಾಗ್ಲೂ ಕೆಲವರು ಆತರ ಮಾಡ್ತಿದ್ರು, ತುಂಬಾ ಹಿಂದೆ ತಾವು ಎಂಟ್ರಿ ಆದಾಗಲೇ ಅದೆಲ್ಲ ಗಲಾಟೆ ಆಗಿ ಏನೋ ಸ್ವಲ್ಪ ಬಿಟ್ಟಿದ್ದಾರೆ ಅಂತ. ಅದಾದ್ಮೇಲಿಂದ ಯಾರನ್ನು ತಗೊಂಡಿಲ್ಲ ಅವರು ಅಂತ ಹೇಳಿ ಹಿಂದೆ ನಾನು ಕೇಳ್ಪಟ್ಟಿದ್ದೀನಿ ಅಷ್ಟೇ. ನೀವು ಬರಕ್ಕಿಂತ ಮುಂಚೆ ಇದ್ರಲ್ಲ ಯಾರು ಇವರು ಗಂಗಾಧರ ಸ್ವಾಮಿ ಇದ್ರು. ಅದಾದ್ಮೇಲೆ ಪ್ರೀತಿ ಚಂದ್ರಶೇಖರ್ ಬಂದ್ರು. ಪ್ರೀತಿ ಚಂದ್ರಶೇಖರ್ ಇದ್ದಾಗ ಟೈಮಿಂಗ್ ನಾನು ನೋಡ್ತಾ ಇದ್ದೀನಿ. ಈ ವ್ಯಕ್ತಿ ಯಾರು, ಅವನಿಗೆ 2-3 ಸಾರಿ ವಾರ್ನಿಂಗು ಕೊಟ್ಟಿದೆ. ಅಲ್ಲಿ ಪಾರ್ಕಲ್ಲಿ ಕೂತ್ಕೊಳ್ಳೋದು, ಅಲ್ಲ ಸೈಬರ್ ಸೆಂಟರ್ಗೆ ಹೋಗೋದು, ಎಲ್ಲ ಡೀಲ್ಗಳ ಬಗ್ಗೆ ಮಾತಾಡೋದು. ಅವನು ಫೋನ್ ಪೇ ಮತ್ತೆ ಇದನ್ನ ಯಾವುದೋ ಮೊಬೈಲ್ ಕಾಲ್ಗಳನ್ನು ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಯಾವ ಅಂಗಡಿ ಇರುತ್ತೋ ಎಷ್ಟೆಷ್ಟು ವಸೂಲಿ ನಿಮ್ಮ ಪರವಾಗಿ, ನಿಮ್ಮ ಅಂದರೆ ಇಲ್ಲಿ ಬೆಂಗಳೂರು ಸೌತ್ ಏರಿಯಾ ಪರವಾಗಿ ಅವರು ವಸೂಲಿ ಮಾಡ್ತಾ ಇದ್ದಾರಂತ. ನಾವು ಪೊಲೀಸ್ ಕಂಪ್ಲೇಂಟ್ ಕೊಡೋದಾ? ನಮ್ಮ ಹತ್ರ ಫೋಟೋ ಇದೆ, ನಿನ್ನೆ ಅವನು ಒಳಗಡೆ ಇದ್ದಿದ್ದು. ಇಲ್ಲ ನೀವು ಕೊಡ್ತೀರಾ? ಅಲ್ಲ, ನಾನು ಚೆಕ್ ಮಾಡಿಸಿ ಒಂದ್ ವೇಳೆ ಏನಾರ ಹತ್ರ ಇದ್ರೆ ನೆಕ್ಸ್ಟ್ ಅವ್ರನ್ನ ಒಳಗಡೆ ಸೇರುತ್ತೆ. ನೀವು ಒಳಗಡೆ ಸೇರಿಸೋದಲ್ಲ, ಅವನ್ನ ಹಂಗೆ ಬಿಡ್ತೀರಾ? ಇಷ್ಟು ದಿವಸ ಮಾಡಿರೋ ಪಾಪ ಇದಕ್ಕೆ. ಅಲ್ಲ, ಅದು ಏನ್ ಮಾಡಿದ್ರು ಅಂತ ಚೆಕ್ ಮಾಡ್ತೀನಿ. ಆಫೀಸ್ ಫೈಲ್ಗಳನ್ನ ಯಾರಿಗೂ ಫೈಲ್ಸ್ ಅಲ್ಲ, ಬೇರೆಯವ್ರು ಅಟೆಂಡ್ ಮಾಡೋದಿಲ್ಲ. ಫೈಲ್ಸ್ ಅಲ್ಲ, ಕಲೆಕ್ಷನ್ ಆನ್ ಬಿಹಾಫ್ ಆಫ್ ಇನ್ಸ್ಪೆಕ್ಟರ್ಸ್ ಅಂಡ್ ದಿಸ್ ಆಫೀಸ್. ನಾನು ಹೆಸರು ಹೇಳಕ್ಕೆ ಇಷ್ಟಪಡಲ್ಲ ಮತ್ತೆ. ಅಲ್ಲ, ಆ ತರದ್ದು ನಾನು ಗಮನಕ್ಕೆ ಖಂಡಿತ ಬಂದಿಲ್ಲ. ಗಮನಕ್ಕೆ ಬರೋದಿಲ್ಲ ಇದೆಲ್ಲ. ಯಾಕಂದ್ರೆ ಅವ್ನು ನೇಮಿಸದೆ ಹೊರಗಡೆ ಕೆಲಸ ಮಾಡುವಂತ, ಕಲೆಕ್ಷನ್ ಮಾಡ್ಕೊಂಡು ಯಾವುದೋ ಒಂದು ಟೈಮಲ್ಲಿ ಬಂದು ನಮಗೆಲ್ಲ ಕೊಟ್ಬಿಡಿ ಅಂತ. ನಾನು ಸ್ವಲ್ಪ ಚೆಕ್ ಮಾಡ್ಬಿಟ್ಟು ಅದನ್ನ ಆಯ್ತು, ನಿಮಗೆ ಇವತ್ತು ಯಾವುದೋ ಗುರುವಾರ ಅಲ್ವಾ? ಗುರುವಾರ ಆಯ್ತು, ನಿಮ್ಗೆ ಸೋಮವಾರದಾಗೆ ಟೈಮ್ ಕೊಡೋಣ. ಇಲ್ಲಾಂದ್ರೆ ಅಲ್ಲ, ಅವಾಯ್ಡ್ ಮಾಡಿಸೋದಲ್ಲ ಮೇಡಮ್. ಈಗ ಒಳ್ಳೆ ಕಥೆ ಆಯ್ತಿದ್ದೀವಿ. ಕ್ರಿಮಿನಲ್ ಸರ್, ಈಗ ಒಂದು ಕೆಲಸ ಮಾಡೋಣ ಸರ್. ಈಗ ಅವರು ಪಾಪ ಮೇಡಮ್ ಪ್ರಕಾರ ನನ್ಗೆ ಗೊತ್ತೇ ಇಲ್ಲ ಅದು ಯಾರು ಅಂತ ಹೇಳ್ತಾ ಇದ್ದಾರೆ. ನಾವೀಗ CCTV ಚೆಕ್ ಮಾಡೋಣ, ಅದೊಂದು ಕೊಡೋಣ. ಈಗ ಅವ್ರಿಗೆ ಒಂದು ರಿಟರ್ನ್ ಕಂಪ್ಲೇಂಟ್, ಒಂದು ನಿಮಿಷ, ಈಗ ಒಂದು ರಿಟರ್ನ್ ಕಂಪ್ಲೇಂಟ್ ನಾವು ಕೊಟ್ಬಿಡೋಣ. ನಿಮ್ಮ ಕಚೇರಿಯಲ್ಲಿ ಈ ರೀತಿ ಅನಧಿಕೃತ ವ್ಯಕ್ತಿ ಕೆಲಸ ಮಾಡ್ತಾ ಇರುವಂತದ್ದು ಗಮನಕ್ಕೆ ಬಂದಿದೆ. ಇದನ್ನ ನೀವು ಪರಿಶೀಲನೆ, ನಿಮ್ಗೆ ಗಮನಕ್ಕೆ ಗೊತ್ತೇ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ಅಟ್ಲೀಸ್ಟ್ ನೀವು ಒಂದು ವಾರದ್ದು 15 ದಿವಸ ಅಲ್ಲ ಮೇಡಮ್, ಕೇಳ್ಕೊಳ್ಳಿ. ಇಲ್ಲ ಸೋಮಣ್ಣ ಬಿಡಿ, ಸೋಮಣ್ಣ ನಿಮ್ಮ ಎಕ್ಸ್ ಎಂಪ್ಲಾಯಿ. ಇವಾಗೇನೋ ಅವ್ರನ್ನ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ತಗೊಂಡಿದ್ದೀರಾ. ಒಂದು ಸರ್ಕಾರ ಏನ್ ಹೇಳಿದೆ ಅಂದ್ರೆ ಇಲ್ಲಿರೋ ಎಂಪ್ಲಾಯೀಸ್ಗೆ ತಗೋಬಾರ್ದು ಅಂತಾನು ಇದೆ. ಹಲೋ, ಇದ್ದಾರೆ, ಅದು ಇದೆ. ಏನಿದೆ, ರಿಟೈರ್ಡ್ ಆಗಿರುವಂತ ಎಂಪ್ಲಾಯೀಸ್ನ ಮತ್ತೆ ಕೆಲಸಕ್ಕೆ ತಗೋಬಾರ್ದು ಅಂತಾನು ಕಾನೂನು ಆಗಿದೆ. ಅದು ಅಧಿಕೃತವಾಗಿ ಯಾರು ಸೋಮಣ್ಣನ ಅದು ಗೊತ್ತಿಲ್ಲ ಅವರಿಗೆ. ಇಲ್ಲಿ ಇರ್ಲೇ ಇಲ್ಲ ಅವರು ಪರ್ಮನೆಂಟ್ ಆಗಿ. ಅವಾಗಿಂದ ಔಟ್ಸೋರ್ಸ್ ಅವರು. ಸರಿ ಆಯ್ತು, ಅವ್ರು ಔಟ್ಸೋರ್ಸ್ ಅಲ್ಲಿ ಮಾಡ್ಕೊಳ್ಳಿ, ಅವ್ರ ID ಕಾರ್ಡ್ ಹಾಕ್ಸಿ. ಈಗ ನಾವ್ ಹೇಳ್ತಾರ ಏನಾಗುತ್ತೆ ಅಂತ ಹೇಳ್ತೀನಿ ಕೇಳಿ. ಅಧಿಕೃತ ಯಾವಾಗ ಆಗುತ್ತೆ ಅಂದ್ರೆ ಸರ್ಕಾರದ ನಿಯಮಗಳು ಪಾಲನೆ ಆದಾಗ. ಈಗ ನಿಮ್ ಚೀಫ್ ಸೆಕ್ರೆಟರಿ ಆದೇಶ ಏನ್ ಹೇಳುತ್ತೆ, ಪ್ರತಿಯೊಬ್ಬ ಸರ್ಕಾರಿ ಅಧಿಕಾರಿ ಅವ್ನ ಕರ್ತವ್ಯ ಸಮೇತ ID ಕಾರ್ಡ್ ಹಾಕೊಂಡಿರ್ಬೇಕು ಅಂತ. ಯಾಕೆ ಇಂಥವ್ರು ಇಂಥ ಕಡೆ ಈ ತರದ ಅವ್ಯವಹಾರಗಳು ನಡೆಯುತ್ತೆ, ಅಕ್ರಮಗಳು ನಡೆಯುತ್ತೆ. ಯಾರು ನಮ್ಮ ಪರವಾಗಿ ಲಂಚ ಕೇಳ್ತಾರೆ ಅನ್ನೋ ತಗೊಳ್ತಾರೆ ಅನ್ನೋದು ಗೊತ್ತಾಗದೇ ಇರೋ ಕಾರಣ ಇದೆಲ್ಲ ಆಗಿರುವಂಥದ್ದು ಅಲ್ವಾ. ಈಗ ನಾವು ಇಷ್ಟು ಹೇಳ್ತಾ ಇದೀವಿ, ಇಲ್ಲಿ ಯಾರೋ ನಿಮ್ಮವರು ಸುನಿಲ್, ನಿಮ್ಮ ಎಂಪ್ಲಾಯಿನೇ ಅಲ್ವಾ? ಏನಾಗಿದ್ದಾರೆ ಅವರು ನೋಡಿದ್ರ? ಈಗ ಅವರೇ ನಮ್ಗೆ ಅನಧಿಕೃತ ವ್ಯಕ್ತಿ ತರ ಕಾಣಿಸ್ತಾ ಇದ್ದಾರೆ. ಇಷ್ಟೆಲ್ಲ ನಾವು ಹೇಳಿದ್ರು ಅವ್ರು ಹಾಕಬೇಕು ಅನ್ನೋದು ಒಂದು ಬರೋದಿಲ್ಲ ಅವ್ರಿಗೆ. ಈ ರೀತಿಯಾಗಿ ಆಯ್ತಾ ಮೇಡಮ್? ಈಗ ನಾವ್ ಹೇಳ್ತಾ ಇರೋದೇನಂದ್ರೆ, ಈಗ ಮರಾಠ ಸರ್ ಹೇಳಿದ್ರು ಮಾತು, ಈಗ ನಮಗ್ ಬೇಕಾಗಿರೋದು ಒಂದು ಈ ರೀತಿ ಅನಧಿಕೃತ ವ್ಯಕ್ತಿ ಸುಮಾರು ತಿಂಗಳು. ಅಲ್ಲ, ಏನ್ ಚೇಂಜ್ ಆಗುತ್ತೆ ನಾನು ಮಾತಾಡ್ತೀನಿ, ಹೋಗ್ಬೇಡಿ. ನಿಮ್ ಬಗ್ಗೆ ನಂದಿನ್ನು ಕೆಲಸ. ಈಗ ಅಟ್ಲೀಸ್ಟ್ ಒಂದು 10 ದಿನದ 15 ದಿನದ ನೀವು CC ಕ್ಯಾಮೆರಾ ಚೆಕ್ ಮಾಡಿದ್ರೆ ಆ ವ್ಯಕ್ತಿ ಗೊತ್ತಾಗ್ತದೆ. 3 ಮೇಲೆ ನೀವು ಚೆಕ್ ಮಾಡಿ. ನಾವೀಗ ಏನ್ ಮಾಡ್ತೀವಿ ಅಂದ್ರೆ, ನಮ್ಗೆ ಗೊತ್ತಾಗ್ಬೇಕು ಅನ್ನೋ ಕಾರಣಕ್ಕೆ ನಾವು ಲೆಟರ್ ಅಂತ ಕೊಡ್ತೀವಿ ನಿಮ್ಗೆ. ಈ ರೀತಿಯಾಗಿ ಅನಧಿಕೃತ ವ್ಯಕ್ತಿ ನಿಮ್ಮ ಕಚೇರಿಯಲ್ಲಿ ಇರುವಂತ ನಮ್ಮ ಗಮನಕ್ಕೆ ಬಂದಿದೆ. ನಾವು ಈ ರೀತಿಯಾಗಿ ಸುಮಾರು ಒಂದು 15 ದಿನದ CCTV ಕ್ಯಾಮೆರಾ ನೀವೇ ಪರಿಶೀಲನೆ ಮಾಡಿ ಅಂತ ನಿಮ್ಗೆ ಹಾಕ್ತೀವಿ ಲೆಟರ್ನ. ಅದಕ್ಕೊಂದು ರಿಪ್ಲೈನ್ ಆದ್ರೂ ಕೊಡಿ ನೀವು, ಆಯ್ತಾ? ಈಗ ಸುನಿಲ್ ಅವರೇ, ಓಕೆ, ಥ್ಯಾಂಕ್ ಯು ಮೇಡಮ್. ಸುನಿಲ್ ಅವರೇ, ಈಗ ನಿನ್ನೆ ಒಂದು ವಿಡಿಯೋ ಕಳಿಸಿದ್ದೆ. ನಿನ್ನೆ ಹಣ ವಾಪಸ್ ಕೊಡ್ತಾ ಇರೋದು, ಅದ್ರ ಮೇಲೆ ಏನು ಕ್ರಮ ತಗೊಂಡ್ರಿ? ಹೋಗ್ಬೇಡಿ, ನೀವು ಯಾವತ್ತೂ ಹೋಗ್ಬೇಡಿ. ಹೋಗ್ರಿ, ಒಂದು ನಿಮಿಷ.
ಏನ್ ಮಾಡಿ ಏನದು ಏನದು ಮರ್ಯಾದೆ ಕೊಡ್ಬೇಕು ಏನದು ಏನ್ ಹೋಗು ಬಾ ಅನ್ನೋದೇನು ಏನಪ್ಪ ಏನ್ ಆಗ್ಬೇಕು ಏನೋ ಗಮನ ಬರ್ತಿರೋದು ನಮ್ಗೆ ಅದೇನು ಹೋಗಿಲ್ಲ ಸುನಿಲ್ ಯಾವನೇವನು ಅಂತ ಮಾತಾಡ್ಬಾರ್ದು ಏನು ಸುನಿಲ್ಲಪ್ಪ ಏನು ಅವ್ರು ಅಲ್ಲಲ್ಲ ಏನ್ ಮಾತಾಡ್ತಾ ಇರೋದು ನಾನು ಮಾತಾಡ್ತೀನಿ ಆಯ್ತು ಒಂದು ನಿಮಿಷ ಸರ್ ಅವ್ರು ಮಾತಾಡು ಗೊತ್ತಾಯ್ತು ನಾನೇ ಮಾತಾಡ್ತೀನಿ ಸರ್ ಏನಿದೆ ಸುನಿಲ್ ನೀವು ಮಾಡೋ ಕೆಲಸ ಬನ್ನಿ ಬನ್ನಿ ದೊಡ್ಡ ಮನುಷ್ಯರು ಬಂದಿದೆ ಬನ್ನಿ ಎಲ್ಲ ನನಗೂ ಕೆಲಸ ಇದೆ ನಾನು ಕೆಲಸ ಇಟ್ಕೊಂಡೆ ನಮ್ಮ ಮನೆಯಿಂದ ಬಂದಿದ್ದೀನಿ ಇಲ್ಲಿ ಇವರು ಬಾಬು ಇದ್ದಾರೆ ಅಂತ ಗೊತ್ತಾದ ತಕ್ಷಣ ನಾನು ಕೆಲಸ ಬಿಟ್ಕೊಂಡಿರೋದು ನನಗೆ ಇದು ಹೇಳಿ ಫಸ್ಟ್ ನಿನ್ನೆ ನಾನು ನಿನ್ನೆಲ್ಲ ಮೊನ್ನೆ ಕ್ಯಾಶ್ ವಾಪಸ್ ಕೊಡ್ತಾ ಇರೋದು ಹೌದು ಕೊಟ್ಟಿದ್ದೀನಿ ಅದಕ್ಕಿಂತ ಮುಂಚೆ ವಿಡಿಯೋ 14 ನಿಮಿಷದ ವಿಡಿಯೋ ಕೊಟ್ಟಿದ್ದೀನಿ ಎಲ್ಲರೂ 8 ಕೆಜಿ 9 ಕೆಜಿ ಕೊಡ್ತಾರೆ ಅಂತ ನಿಮ್ಮ ರಿಪೋರ್ಟ್ ಮಾಡ್ತಿದೀವಿ ವೇಟ್ ಮಾಡಿ ಅದು ಆಗಿದೆ ಯಾಕೆ ನೆಕ್ಸ್ಟ್ ಇಯರ್ ಮಾಡಿ ಇಲ್ಲ ಈಗ ಪೊಲೀಸ್ ಸ್ಟೇಷನ್ ದೂರ ಕೊಡ್ಬೇಕಾ ಬೇಡವಾ ಪೊಲೀಸ್ ಸ್ಟೇಷನ್ ವೆರಿಫೈ ಮಾಡ್ಬೇಕಲ್ಲ ಸರ್ ನೀವು ಹೇಳಿದ ತಕ್ಷಣ ಎಲ್ಲರೂ ಯಾರು 100 ಜನ 100 ತರ ಹೇಳ್ತಾರೆ ಅದನ್ನ ನಾವು ವೆರಿಫೈ ಮಾಡಬೇಕು ನೋಡಿ ಕಮಿಷನರೇ ನಿಮ್ಮ ಸಿಬ್ಬಂದಿಯವರು ಸುನಿಲ್ ಅಂತ ಬೆಂಗಳೂರು ಸೌತ್ IRL ಇದ್ದಾರೆ ನಿಮ್ಗೆ ಇದು ಮಾಡಿ ಕಳಿಸ್ತೀವಿ ನೋಡಿ ಆಲ್ ದ ಬೆಸ್ಟ್ ಎಷ್ಟು ಇವರಿಗೆ ಧೈರ್ಯ ಅಂದ್ರೆ ಎಲ್ಲ ಬೆಳೆಸೋದು ಯಾರು ನಿಮ್ಮಂತವ್ರೆ ಕಮಿಷನರ್ ನಿಮ್ ನೇರವಾಗಿ ಹೇಳ್ತಾರೆ ಮತ್ತೆ ಫುಡ್ ಮಿನಿಸ್ಟರ್ ಮುನಿಯಪ್ಪ ಅವ್ರೆ ನಿಮ್ಗೆಲ್ಲ ಇದು ಕಾಣಿಸ್ತಾ ಇಲ್ವಾ ಇಲ್ಲಿ ಎಂತೆಂತ ದಂಧೆಗಳು ಒಂದೊಂದು ಆಫೀಸ್ಗಳಲ್ಲಿ ನಡೆಯುತ್ತೆ ಅಂತ ನಿಮ್ಗೆ ಗೊತ್ತಿದೆಯಾ ಇಲ್ವಾ ಒಂದ್ ನಿಮಿಷ ಇದೆ ಬೇರೆಯವ್ರು ಮಾತಾಡ್ತಾರೆ ನಿಮ್ಗೆ ಮಾತ್ರ ಅಫೆನ್ಸಿವ್ ಅಲ್ಲ ಒಂದು ಕಳ್ಳ ಇವಾಗ ಏನಾಯ್ತೇನೆ ಈಗ ನಾನು ರೆಡಿ ಕಾರ್ಡ್ ಹಾಕೊಳ್ಳಿ ಇಷ್ಟೆಲ್ಲ ಮಾತಾಡ್ತಾ ಇದ್ದಲ್ಲ ಈಗ ನೀವು ಕೊಟ್ಟಿದ್ದಾರಲ್ಲ ದಾಖಲೆ ಇಲ್ವಾ ಅದು ಎಲ್ಲ ಸಾಕ್ಷಿ ಒಂದು ನಿಮಿಷ ನಾನು ಇನ್ನೊಂದು ಹೇಳ್ತೀನಿ ಅಲ್ಲಿ 8 ಸೆಕ್ಷನ್ ಅಂತ ಹೋಗಿ ಆ ಸ್ಟಾಪ್ ಡಿಫರೆನ್ಸ್ ಇರುತ್ತಲ್ಲ ಒಂದ್ ನಿಮಿಷ ಹೇಳ್ತೀನಿ ಮುಂದಕ್ಕೆ ಹೇಳ್ತೀನಿ ನಾನು ಜೋರಾಗಿ ಮಾತಾಡ್ತೀನಿ ಸರ್ ಓಕೆ ನೋಡಿ ಜೀವನ್ ಈಗ ಏನ್ ಮಾಡ್ತಾರೆ ಗೊತ್ತಾ ಇವ್ರು ಕಾಯೋದು ಯಾಕಂತ 31ನೇ ತಾರೀಕು ಆಗ್ಬೇಕು ಆಗ ಆ ಸ್ಟಾಕ್ ಡಿಫರೆನ್ಸ್ ಬರುತ್ತಲ್ಲ ಐಟಿ ಒಂದು ನಿಮಿಷ ನಾನು ಹೇಳೋದು ಹೇಳ್ತೀನಿ ಐಟಿ ಕೆಲಸ ಹೇಳಿದ್ರೆ ಆಗೋಗ್ತಿತ್ತಂದ್ರೆ ಅದು ಹೇಳ್ಬಿಟ್ಟಿದ್ರೆ ಮುಗ್ದೋಗ್ತಿತ್ತಲ್ಲ ಅವಾಗಿಂದ ಅದನ್ನೇ ಕೇಳ್ತಾ ಇರೋದು ಕೊಡಿ ಸರ್ ಸಸ್ಪೆನ್ಷನ್ ಸರ್ ಬಿಡಿ ಸರ್ ಓಕೆ ನೋಡಿ ಐಟಿ ಸೆಕ್ಷನ್ ಅಲ್ಲಿ ಒಬ್ರು ಮಹಾನುಭಾವರು ಕೂತಿದ್ದಾರೆ ಚಂದ್ರಕಾಂತ್ ಅಂತ IPS ಆಫೀಸರು ಇವ್ರು ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ದಾಖಲೆಗಳನ್ನ ಇದು ಮಾಡಕ್ಕೆ ಕ್ಲೋಸಿಂಗ್ ಸ್ಟಾಕ್ ಏನಿರುತ್ತೆ ಅದು ಇರೇಸ್ ಮಾಡುವಂತ ಕೆಲಸ ಅವ್ರು ಮಾಡ್ತಾ ಇದಾರೆ ಅಲ್ಲಿ ಇವ್ರಿಗೆ ಬೆಂಬಲ ಕೊಡ್ತಾ ಇರೋದು ಅಲ್ಲಿ ನಿಮ್ಗೆ ಯಾಕೆ ನಾವು ನಿಮ್ಗೇನು ಅವ್ರು ನಮ್ಗೆ ಡಿಫಾರ್ಮೇಶನ್ ನೀವು ಅದೆಲ್ಲ ಹೇಳ್ಬಾರ್ದು ಮಾತಾಡಿ ಏನದು ಹೋಗು ಬಾ ಏನಿದು ಏನು ಒಳ್ಳೆತನ ನಿಂದು ಏನಪ್ಪಾ ನೀನು ಮಾಡಂಗಿಲ್ಲ ಲೈವ್ ಮಾಡಕ್ ಆರ್ಡರ್ ಇದೆ ನಮ್ಗೆ ಹೈಕೋರ್ಟ್ ಆರ್ಡರ್ ಕೊಟ್ಟಿದೆ ಹಂಗೆಲ್ಲ ಮಾಡಬಾರ್ದು ನೀನು ರೌಡಿ ಇದ್ದಾಗ ಮಾಡಂಗಿಲ್ಲ ಸರ್ಕಾರಿ ಕಚೇರಿ ಇದು ರೌಡಿನ ಅಂತ ಸುನಿಲ್ಲ ಸರ್ ನಾವು ಒಂದು ವಿಷಯ ತಪ್ಪಿಲ್ಲ ಕೇಳೋದಲ್ಲ ಜನಗಳಿಗೆ ಎಲ್ಲ ಇವರು ಸೇರಿ ಕೆಲವರಿಗೆ ಅನಿವಾರ್ಯತೆ ಇನ್ಸ್ಪೆಕ್ಟರ್ ಸೇರಿಸ್ಕೊಂಡು ಇನ್ಸ್ಪೆಕ್ಟರ್ಸು JDಗಳು DDಗಳು ಸೇರ್ಕೊಂಡು ಎಷ್ಟು ವಸೂಲಿ ಮಾಡಿಸ್ತಾ ಇದ್ದೀರೋ ಒಮ್ಮೆ ಹೇಳಿ ಒಬ್ಬೊಬ್ರು ಅಂಗಡಿ ಹತ್ರ ನಮ್ಗೆ ಗೊತ್ತಿಲ್ಲದೆ ಇರೋ ವಿಚಾರ ಅಲ್ಲ ಡೀಲ್ಗಳು ನಾನು ನೇರವಾಗಿ ಮೊನ್ನೆ ಹೇಳಿದ್ದೀನಿ ನಿಮ್ಮ AD ಇದ್ದಾರೆ ಇದರಲ್ಲಿ ಕಮಿಷನರ್ ಆಫೀಸಲ್ಲಿ ಓಕೆ ಮೊನ್ನೆ ಒಂದು ಮೀಟಿಂಗ್ ನಡೆದಿದೆ ಅವನೊಬ್ಬ ಯಡಿಯೂರಲ್ಲಿ ಇದ್ದಾನಲ್ಲ ಟ್ರಾನ್ಸ್ಪೋರ್ಟ್ ಏಜೆಂಟ್ ಅವರು ಮತ್ತೆ 3-4 ಜನ ನಾವು ವಿಚಾರನ ಸರ್ ನಮ್ಮ ಹತ್ರ ನೋಡಿ ನಾವು ಬಂದಿರೋದು ಒಂದೇ ಕಾರಣ ಇಲ್ಲಿ ಅನಧಿಕೃತವಾಗಿ ಒಬ್ಬ ಕೆಲಸ ಮಾಡ್ತಾ ಇದ್ದಾನೆ ಅಲ್ಲ ಈಗ ನಿಮಗೆ ತೋರಿಸ್ತೇವೆ ವಿಡಿಯೋನ ನೀವು ಅದರ ಇದ್ದೀರಾ ನನಗೆ ವಾದ ಅಲ್ಲ ಅದು ಯಾರು ಅಂತ ನೀವೇ ಇವಾಗ ನೀವು ಇದು ಲೈವ್ ಅಲ್ಲಿ ಇದೆ ಒಂದೇ ಒಂದು ವಿಚಾರ ಲೈವ್ ಅಲ್ಲಿ ಇದೆ ನೀವು ಹೇಳ್ತಾ ಇದ್ದೀರಾ ಸ್ಪಷ್ಟವಾಗಿ ನಾವು ಒಂದು ಹೇಳಿದೀವಿ ಈಗ ನಿಮ್ಮ JDಯವರಿಗೆ ಏನಂತ ಒಂದು 15-20 ದಿನದ್ದು ಬರೀ ಸ್ಯಾಂಪಲ್ 15-20 ದಿನದ್ದು CCTV ಫುಟೇಜ್ ನ ತಕೊಳ್ಳಿ ಈ ಟೈಮಿಂದ 3:30 ಇಂದ 5:30 ಇಂಥ ವ್ಯಕ್ತಿ ನಿಮ್ಮ ಆಫೀಸ್ ಯಾವಾಗೂ ಇರ್ತಾನೆ ಇನ್ ಕೇಸ್ ಯಾರಾದ್ರು ಹೊರಗಡೆ ಬಂದ್ರೆ ಕಾರಣದಾರರು ವ್ಯವಹಾರ ಮಾಡೋದು ಅವ್ರು ಯಾರಾದ್ರು ಬಂದ್ರೆ ತುಂಬಿಕೊಡಕ್ಕೂ ಇನ್ನೊಂದು ಕೊಡಕ್ಕೂ ಬರ್ತಾರೆ ಅಂತವರೆಲ್ಲ ಒಳಗಡೆ ಬಂದ್ಬಿಡ್ತಾರೆ ಅಂತ ಮೇಡಮ್ ಒಂದು ಅವ್ರಿಗೆ ಗೊತ್ತಿರೋದು ಸರಿ ನಾವೇನ್ ಹೇಳಿದ್ವಿ 15 ದಿನದ್ದು CCTV ಫುಟೇಜ್ ನ ತಕೊಳ್ಳಿ ಈ ವ್ಯಕ್ತಿ ದಿನ ಬಂದ್ರೆ ಅವನು ದಿನ ಕಾಳ ಕೆಲಸ ಇರುತ್ತಾ
ಮೇಡಮ್ ಇರ್ತಾರೆ ಅಲ್ಲ ಅವ್ರು ತಪ್ಪೇನಿಲ್ಲ ಮೇಡಮ್ ಇರ್ತಾರೆ ಇದನ್ನ ಏನ್ ನಿಮ್ಗೆ ಅಲ್ಲ ಸರ್ ನಾವು ಅದನ್ನೇ ಮಾತಾಡ್ತಾ ಇದೀವಿ. ಏನ್ ಮಾತಾಡಿ ನೀವು ತಪ್ಪೇನಿಲ್ಲ official ತರ behave ಮಾಡ್ಬೇಕು. ರೌಡಿಗಳ ತರ behave ಮಾಡ್ಬೇಕು. ಇರೋದನ್ನ ಕೇಳ್ಬಿಟ್ಟಿದೀವಿ. ಈಗ ಆ ರೀತಿ ಏನೋ ದಪ್ಪ ಸರ್ಕಾರಿ ಇವತ್ತು ರೋಡಲ್ಲಿ ಬೀದಿ ನಿಂತಾರೆ ಜನ ರೇಷನ್ ಸರಿ ಸಿಗ್ತಾ ಇಲ್ಲ ಸರಿಯಾಗಿ ಕೊಡ್ಸಿ ಅಂತ ಅವ್ರ ಮೇಲೆ ತೋರಿಸ್ಬೇಕು ಹೋಗಿ ದಪ್ಪ ನೋಡ್ತಾ ಇಲ್ಲ ಮಾಡಿ ಒಂದು ರೇಷನ್ ಅಂಗಡಿ ಇಟ್ಕೊಳ್ಳಿ. ಸಾರಿ ಒಂದು ನಿಮಿಷ ಒಂದು ರೇಷನ್ ಅಂಗಡಿ ಇಟ್ಕೊಳ್ಳಿ. ಅದೇ ಕೆಲಸ ಇಲ್ಲ. ನೀವು ಉತ್ತರ ಕೊಡಲ್ಲ, ಕೊಡೋರ್ನ ಕರ್ಕೊಂಡು ಹೋಗ್ತಿರಲ್ರಿ. ಒಂದು ಈಗ ಸುನೀಲ್ ಇಷ್ಟೆಲ್ಲ ಮಾತಾಡಿದ್ರಲ್ಲ, ನಾನು ಚಾಲೆಂಜ್ ಮಾಡ್ತೀನಿ. ಒಂದೇ ಒಂದು ಅಂಗಡಿ ಮುಂದೆ ನಿಂತ್ಕೊಂಡೋಗಿ ಈ ಅಂಗಡಿಲಿ ಎಷ್ಟು ಪ್ರಮಾಣ ಕೊಡ್ತಾ ಇದಾರೆ ಇವ್ರದೇ ಲಿಮಿಟ್ಸ್ ಅಲ್ಲಿ ಮಾಡಕ್ಕಾಗುತ್ತಾ ನೋಡ್ತೀನಿ ಮಾಡ್ತೀನಿ ಅಂತೆ. ಏನ್ ಯಾರು ಮಾಡಬಾರ್ದೇ ಇರುವಂತ ಕೆಲಸ ಮಾಡ್ತಾ ಇದಾರ. ನಾವು ಕೊಟ್ಟಿರುವಂತ ದೂರನ್ನ ಪರಿಶೀಲನೆ ಮಾಡಪ್ಪ ಅಂತ ಹೇಳಿದ್ರೆ ರೌಡಿಸಮ್ ಮಾಡ್ತಾವ್ರಿ. ಈಗ ನೋಡಿ ನಾವು ಬಂದಾಗ JD ಅವರು ಇದ್ರಂತೆ, ನಮ್ಮನ್ನು ನೋಡಿದ್ದಾರೆ, ಅವರು ನೋಡಿ ಹೋಗಿದಾರ ಅಥವಾ ನಾವಿಷ್ಟು ಜೋರಾಗಿ ಮಾತಾಡ್ತಾ ಇದ್ದೀವಿ ಅದನ್ನು ನೋಡಿ ಹೋಗಿದಾರ ಅದು ಗೊತ್ತಿಲ್ಲ ನಮಗೆ. ಅವ್ರ ಪಲಾಯನವಾದನ ಅದು ಗೊತ್ತಿಲ್ಲ. ಏನೋ ಹೊರಗಡೆ ಹೋಗಿ ಬರ್ಬೋದಿತ್ತು ಆಕ್ಚುಲಿ ಅವ್ರಿಗೆ. ಇಲ್ಲೇ ಇದ್ರು, ನಾವು ಬಂದು ಏನು 3-4 ನಿಮಿಷದಲ್ಲೇ ಕಾಲ್ ಮಾಡಿದ್ವಿ ಅವ್ರಿಗೆ. ಈಗ ಮಾತಾಡ್ತವಲ್ಲ, ಕಾಲ್ ಮಾಡಿದ್ದು 3-4 ನಿಮಿಷದಲ್ಲಿ. ಅಷ್ಟು ಅವರಿಗೆ ಕಾಳಜಿ ಇದ್ರೆ ನಮ್ಮನ್ನು ಇಲ್ಲಿ ಏನು ಪ್ರಶ್ನೆ ಕೇಳ್ತೀವಿ ಅದನ್ನ ಮಾಡ್ಬೋದಿತ್ತು. ನಮ್ಮಲ್ಲಿ ಇಲ್ಲ, ನಮ್ಗೆ ಅವ್ರು ಗೊತ್ತಿಲ್ಲ, ನೀವು ಇದು ಕೊಡಿ ಪರಿಶೀಲಿಸ್ತೀವಿ. ಈಗೇನು ಹಾರಿಕೆ ಹೋಗ್ತಾರ, ಏನು ಎಲ್ಲ ಸಸೂತ್ರವಾಗಿ ಎಲ್ಲ ನಡೀತಾ ಇದೆ ಅನ್ಕೊಂಡಿದಾರ? ಅನ್ನಭಾಗ್ಯದಲ್ಲಿ ನಡೆಯುವಂತಹ ಅಕ್ರಮಗಳು ಅಂದ್ರೆ ಬೇರೆ ಬೇಕಾದಷ್ಟು ನಡೀತಾ ಇದೆ. ಇಲ್ಲಂತೂ ಒಂದಿಷ್ಟು ವ್ಯಕ್ತಿಗಳು ಸೇರ್ಕೊಂಡು ಈ ಅಂಗಡಿ ಮಾಲೀಕರು ಯಾರಿದ್ದಾರೆ, ನಾನು ಇವಾಗ ಅಂಗಡಿ ಪರ ನಿಲ್ತೀನಿ, ಅಂಗಡಿ ಮಾಲೀಕ ಪರ ಮಾತಾಡ್ತಾ ಇದ್ದೀನಿ. ಇವರು ಇಲ್ಲಿ ಕಲೆಕ್ಷನ್ ಮಾಡಕ್ಕೆ ಅಂಗಡಿ ಇವರು ಓನರ್ಸ್ ಯಾರಿದ್ದಾರೆ ಅವರು ಜನಗಳನ್ನ ಮೋಸ ಮಾಡಲೇಬೇಕಾಗುತ್ತೆ. ಅವ್ರದ್ದು ಅನಿವಾರ್ಯತೆ ಅದು. ಯಾರೋ ಒಬ್ಬ ಬಡವ ಇವನಿದ್ದಾನೆ, ಯಾರು ಪಾಪದವನು, ಅವನಂತೂ ಅಂಗಡಿ ಮುಚ್ಕೊಂಡೇ ಹೋಗ್ಬೇಕು. ಏನ್ ಮಾಡ್ತಾರೆ, ನಿಧಾನ ಕಾರ್ಡ್ಗಳನ್ನ ಇನ್ನೊಂದು ಯಾರು ಪ್ರಬಲ ಇರ್ತಾನಲ್ಲ, ಅಕ್ರಮ ಮಾಡೋನು, ಇವರಿಗೆ ಹಣ ಸಂಪಾದನೆ ಮಾಡೋನು, ಅವನಿಗೆ ಪರ ಆಗುವಂಗೆ ಒಂದಿಷ್ಟು ಕಾರ್ಡ್ಗಳನ್ನ ಡೈವರ್ಟ್ ಮಾಡ್ತಾ ಇರ್ಬೇಕಾದ್ರೆ ಇದೆಲ್ಲ ನಡೀತಾ ಇರೋದು ಅಂತ ಅನ್ನಭಾಗ್ಯದಲ್ಲಿ ನಡೆಯುವಂತಹ ಅಕ್ರಮಗಳು. ಇದ್ರ ಬಗ್ಗೆ ನಾವು ಈಗ ಸುನೀಲ್ ಅವ್ರು ಇಷ್ಟೆಲ್ಲ ಮಾತಾಡೋದಕ್ಕೆ ಕಾರಣ ಇದು. ಇಲ್ಲೊಂದು 16 ಸೆಕೆಂಡ್ ಒಂದು ವಿಡಿಯೋ ಇದೆ, ಇದನ್ನ ನೋಡ್ಕೊಳ್ಳಿ. ಬ್ರೈಟ್ನೆಸ್ ಮಾಡಿ. ಇದು ಎಷ್ಟು ಬರ್ತಾ ಇದೆ. ಇದನ್ನ ನೋಡಿ. ಅಂಗಡಿ ನಂಬರ್ 131 ಬನಶಂಕರಿ CCS ಅಂತ ಇದು. ಅಲ್ಲಿ ತಮ್ಮ ಕೊಟ್ಟಿದ್ದಾನೆ ಅಂಗಡಿ ಮಾಲೀಕ, ಅಲ್ಲೇ ದುಡ್ಡು ಎಣಿಸಿ ಕೊಡ್ತಾ ಇದ್ದಾನೆ. ಇದಕ್ಕಿಂತ ಸಾಕ್ಷಿ ಬೇಕಾ ಸುನೀಲ್ಗೆ? ಇದ್ರ ಮೇಲೆ ಕ್ರಮ ತಗೋತೀನಿ, ನನ್ಗೆ ಸಮಯ ಇಲ್ಲ, ನಾನು ನೋಡ್ತೀನಿ ಮಾಡ್ತೀನಿ. ಇಲ್ಲಿ ನೇರವಾಗಿ ಕಾಣಿಸ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಅವನು ನನ್ನ ನೋಟ್ಗಳನ್ನ ಎಣಿಸಿ ಕೊಡ್ತಾನೆ. ಅಲ್ಲಿ ಹುಡುಗ ತಂಬಿಟ್ಟು ನೋಡ್ಕೊಳ್ಳಿ, ಮತ್ತೊಂದ್ಸಲಿ ನೋಡಿ. ಕಿರಾಣಿ ಅಂಗಡಿ ತರ ಕೂತಿದ್ದಾರೆ ನೋಡಿ, ಕ್ಯಾಶ್ ಇಟ್ಕೊಂಡು ರೇಷನ್ ಅಂಗಡಿಯಲ್ಲಿ. ಸುನೀಲ್ಗೆ ಯಾಕೆ ಇಷ್ಟೆಲ್ಲ ಕೋಪ ಬರ್ತಾ ಇತ್ತು ನಾವು ಮಾತಾಡಬೇಕಾದಾಗ ಅಂದಿದ್ದು ಇದು ಕಾರಣಕ್ಕೆ. ನಾವು ಕೇಳ್ತಾ ಇದ್ದಿದ್ದು JD ಅವ್ರನ್ನ ನಾವು ಮಾತಾಡ್ತಾ ಇದ್ದಿದ್ದು. ನಾವು ಮಾಡ್ತಾ ಇದ್ದಿದ್ದು ಪ್ರಶ್ನೆ JDಗೆ, ಜಾಯಿಂಟ್ ಡೈರೆಕ್ಟರ್ಗೆ. ಆ ಪ್ರಶ್ನೆ ಮಾಡ್ತಾ ಇದ್ದಕ್ಕೆ UF ಇದು ಅವ್ರ ಲಿಮಿಟ್ಸಲ್ಲಿ ಬರುವಂಥದ್ದು. ಇದನ್ನೆಲ್ಲ ಇದಾಯ್ತಲ್ಲ, ಆ ಕಾರಣಕ್ಕೆ ಇಷ್ಟೆಲ್ಲ ರೋಡಿಸಮ್ ತರ ವರ್ತನೆ ಮಾಡಿದಂಥ ವ್ಯಕ್ತಿ ಇಲ್ಲೇ ಹೋಗ್ತಾರೆ ನೋಡಿ. ಅಲ್ಲ, ಈಗ ಇನ್ನೊಂದು ಇದೇ ಅಂಗಡಿ ಮೇಲೆ ಕಮ್ಮಿಯಲ್ಲಿ ಕಮ್ಮಿ ಇತ್ತೀಚಿನ ದಿನಗಳಲ್ಲಿ ನಾನು 3-4 ಸಾರಿ ಫೋನ್ ಮಾಡಿ ಇಂಥದ್ದು ನಡೀತಾ ಇದೆ ಅಂತ. ಕ್ಯಾಬಿನ ಚೇಂಜ್ ಮಾಡ್ಕೊಂಡ್ರೆ ಈಗ JD ಅವರು ಏನ್ ಮಾಡ್ತಾ ಇದ್ದಾರೆ, ಇದೇ ವಿಡಿಯೋ JD ಅವ್ರಿಗೂ ಕಳಿಸ್ಬಿಟ್ಟು ಐ ವಿಲ್ ಲುಕ್ ಇಂಟು ಇಟ್. ಏನ್ ಲುಕ್ ಮಾಡೋದಿದೆ ಇದರಲ್ಲಿ? ನೇರವಾಗಿ ಹೋಗ್ಬೇಕಲ್ಲಿ, ಹೌದಪ್ಪ ಇದು ನಿನ್ನ ಅಂಗಡಿಯಲ್ಲಿ ನಡೆದಿಲ್ಲ ಅಥವಾ ಫೇಕ್ ವಿಡಿಯೋನ ಅಂತ ಕೇಳಬೇಕು. ಫಸ್ಟ್ ಆಫ್ ಆಲ್ ಈ ವ್ಯಕ್ತಿಗಳು ಎಷ್ಟು ಗಂಟೆಗೆ ನೀವು ಮಾಡಿದ್ದು ಅಂತ ಟೈಮಿಂಗ್ ಹಾಕಿದ್ದೀನಿ. ಅಲ್ಲಿ ಏನಾದ್ರು ಅಕ್ಕಪಕ್ಕದಲ್ಲಿ CCTV ಇದ್ರೆ ಅವ್ರು ಚೆಕ್ ಮಾಡ್ಬೋದು, ಇಂಥ ವ್ಯಕ್ತಿಗಳು ಇಲ್ಲಿ ನಡ್ಕೊಂಡು ಬಂದಿದ್ದಾರೆ ಈ ರೋಡಲ್ಲಿ ಅಂತ. ಅದು ಮಾಡೋದು ಬಿಟ್ಟು ಐ ವಿಲ್ ಲುಕ್ ಇಂಟು ಇಟ್ ಓಕೆ ಅಂತ ಆಗ್ತಾರೆ. ಇದು ಜನಗಳಿಗೆ ಗೊತ್ತಾಗಲಿ. ಹಾಗಾಗಿ ನಾವು ಇಷ್ಟೇ ಆ ವ್ಯಕ್ತಿ ಒಂದು ಲೆಟರ್ ಬರ್ತೀವಿ, ಬರ್ಬಿಟ್ಟು ಅದು ತಗೊಳ್ಳಿ, ವೈಟ್ ಶೀಟ್ ತಗೊಳ್ಳಿ. ಓಕೆ, ಅಲ್ಲೊಂದ್ಸತಿ ನೋಡೋಣ ಸರ್. ಎಲ್ಲ ಬಂದಿರಲ್ಲ, ಈಗ ಯಾಕೆ ಬರ್ತಾರೆ ಅವರು? ಇನ್ನೇನು ನೋಡೋಂಥದ್ದು ಏನಿಲ್ಲ, ಇವರೆಲ್ಲ ಓಡೋಗ್ತಾರೆ. ಈಗ ಸೋಮನ್ ಬಂದಿರಲ್ಲ ನೋಡಿ, ಸೋಮನಿಗೆ ಕರೆಯೋಣ. ಅವ್ನು ಬರ್ತೀನಿ ಅಂದಿದ್ದಲ್ಲ ಸೋಮನ್, ಕೆರಡೆ ಅಲ್ಲ ಕೆಳಗಡೆ ಹೋಗಿ ಬರ್ತೀನಿ ಅಂದಿದ್ದ. ಸರ್ ಸೋಮನ್ ನಂಬರ್ ಕೊಡಿ ಸ್ವಲ್ಪ. ಸೋಮನ್ ನಂಬರ್ ರನ್ನಿಂಗ್ ಅಲ್ಲಿ ಇದೆಯಾ, ಏನೋ ಅಪ್ಡೇಟ್ ಆಗಿದೆಯಾ ನೋಡಬೇಕು. 2030.
ಇದು ಸೋಮವಾರಿಗೆ ಕಾಲ್ ಮಾಡ್ತಾ ಇರೋದು. ಇವಾಗ ನಮ್ಮ ಕೆಳಗಡೆ ಬರಬೇಕಾದ್ರೆ ಸಿಕ್ಕಿದ್ರು, ಕೆಳಗಡೆ ಹೋಗ್ತಾ ಇದ್ರು. ನಾವು ಆ್ಯಕ್ಚುಲಿ ಅವರಿಗೆ ಬನ್ನಿ ಅಂತ ಈ ಕಡೆ ನೋಡಿ, ಇವರು ಅಷ್ಟು ಈಗ ಅವ್ರು ಪ್ರಾಮಾಣಿಕರು ಅಂತ ಆದರೆ ಬರ್ಬೋದಿತ್ತು. 1-2 ನಿಮಿಷ ನಾವು ಪ್ರಶ್ನೆ ಕೇಳ್ತಾ ಇದ್ವಿ, ಆ ಪ್ರಶ್ನೆಗೆ ಉತ್ತರ ಕೊಟ್ಟು ಹೋಗ್ಬೋದಿತ್ತು. ಈಗ ನನಗೆ ಕಾಲು ರಿಸೀವ್ ಮಾಡ್ತಾ ಇಲ್ಲ. ಸರ್ ನೀವು ಮಾಡಿದ್ರೆ ತಗೋಬೋದು ಸರ್. ಸರ್ ಒಮ್ಮೆ ಫೋನ್ ಮಾಡಿ ಕರೀರಿ. ಆಯ್ತು, ಇನ್ನೇನು ಹೇಳ್ತಾರೆ, ಈಗ ಅನ್ನೋನ್ ನಂಬರ್ ತಗೊಂಡಿಲ್ಲ ಅಂತ ಹೇಳ್ತಾರೆ ಅಷ್ಟೇ. ಹಾಂ, ಸೋಮವಾರ ಎಲ್ಲಿದ್ದೀರಾ? ಕಾಫಿ ಸ್ವಲ್ಪ ಬೇಗ, ಇಲ್ಲ ಕಾಫಿ ಗ್ಲಾಸೇ ಎತ್ಕೊಂಡ್ಬಂದ್ಬಿಡಿ, ಇಲ್ಲಿ ಆಫೀಸ್ಗೆ ಬಂದುಬಿಡಿ ಒಮ್ಮೆ. ನಾನು ಮರಾಠೆ ತಕ್ಷಣ ಬನ್ನಿ. ಓಕೆ, ಕೆಳಗಡೆ ಹೋಗೋಣ ಬನ್ನಿ. ಜೀವನ್ ಇರಿ, ಕ್ಲೋಸ್ ಮಾಡಿ. ಇದು ಕೆಳಗಡೆ ಹೋಗೋಣ, ಸೋಮವಾರ ಅಲ್ಲಿ ಬರ್ತಾರಂತೆ. ಸರಿ ಏನು ಹೇಳಿದ್ನಲ್ಲ ನೆನ್ನೆ ನಂದು. ಅಲ್ಲ ಬರ್ತಾವಣ್ಣ ಸೋಮವಾರ. ಅಲ್ಲಲ್ಲ, ಹಾಂ ನೀವು ಹೋಗಿ, ನಾನು ಕೆಳಗಡೆ ಇರ್ತೀನಿ, ಕರ್ಕೊಂಡ್ಬರ್ತೀನಿ. ದೊಡ್ಡ ಮನುಷ್ಯ ಅಲ್ಲ. ಇಲ್ಲ ಲೈವ್ ಇದೆ, ಸ್ಟಾಪ್ ಮಾಡಲಾ? ಸೋಮವಾರ ಮಾತಾಡಬೇಕು. ಸರಿ ಮಾತಾಡಿ. ಓಕೆ, ಇದು ಕ್ಲೋಸ್ ಆಯ್ತು. ಲೈವ್ ಹೋಗ್ತೀವಿ. ಏನು ಇಲ್ಲಿರ್ತಾರೆ, ಹಾಂ, ಇಲ್ಲಿರ್ತಾರೆ. ಇಲ್ಲ ಅವ್ರ ಅಂಗಡಿಯವರು. ಅಂಗಡಿಯವರು ನೀವು ಅಂಗಡಿಯವರ? ಹಾಂ, ಸೆಕ್ಯೂರಿಟಿ ಇದಕ್ಕಲ್ಲ, ಅದೇ ಜಾಸ್ತಿ ನೋಡಿದ್ದೀನಿ ಇಲ್ಲಿ, ಅದಕ್ಕೆ ಕೇಳಿದೆ. ಯಾವಾಗಲೂ ಇರ್ತಿರಲ್ಲ ಇಲ್ಲಿ, ಏನು ಕೆಲಸ ಮಾಡ್ತೀರಾ ಗೊತ್ತಿಲ್ಲ ನನಗೆ. ಅದಕ್ಕೆ ಗೊತ್ತಾಗಿಲ್ಲ. ಯಾಕಂದ್ರೆ ಅಂಗಡಿಯವರು ಹಿಂಗೆ ಡ್ರೆಸ್ ಇರೋದು, ಕಲರ್ ಶರ್ಟು, ಆಮೇಲೆ ಸ್ವಲ್ಪ ದಪ್ಪ ಹೊಟ್ಟೆ. ಅಲ್ಲಿ ಹೋಗಿರ್ತಾರೆ ಸರ್ ಆ ಹೋಟ್ಲಿಗೆ. ಅಲ್ಲ, ಪಾಸ್ ಮಾಡೋಕ್ಕಾಗತ್ತ ಮರಿ? ಒಂದು ನಿಮಿಷ. ಇದು ನೋಡಿ, ಇದು ತೋರಿಸಿ, BBMP ವಿವಿಧೋದ್ದೇಶ ಕಟ್ಟಡ. ಇದ್ರ ಒಳಗಡೆ ಫಸ್ಟ್ ಫ್ಲೋರಲ್ಲಿ ಕೆಳಗಡೆಗೆ ಬಂದ್ರು. ಕೆಳಗಡೆ ಬೆಂಗಳೂರು ಬಂದಿದೆ. ಬೇಡ ನನಗೆ ಕಾಫಿ ಕುಡಿಸಿದ್ದಾಯ್ತು, ಎಲ್ಲ ಕುಡಿಸಿದ್ದಾಯ್ತು. ನಿಮ್ಮದು ID ಕಾರ್ಡ್ ಎಲ್ಲಿದೆ? ಅಲ್ಲ ನಂಗೆ ಬೇಡ, ಹಾಕೊಳ್ಳಲ್ಲ. ಹಾಗೆ ಮೇಲೆ ಇದು ಮಾಡಬೇಕು, ಕ್ಲೋಸ್ ಮಾಡಬೇಕು. ಹೌದಾ? ನಿಮ್ಮ ಹತ್ರ ನಂಬರ್ ಇದೆಯಾ ಅವ್ರದ್ದು? ಬಾಬು ಅಂತ ಒಬ್ರು ಇರ್ತಾರಲ್ಲ, ದೊಪ್ಪಿಗೆ ಇರ್ತಾರೆ ನೋಡಿ, ಹೈಟ್ಗೆ. 4 ಗಂಟೆಗೆ ನೋಡಿದೆ ನಾನು. ಯಾವಾಗಲೂ ಇರ್ತಾರಲ್ಲ, ಯಾವಾಗಲೂ ಇರ್ತಾನೆ ಮೇಲ್ಗಡೆ, ಇಲ್ಲೆಲ್ಲ ಕೂತಿರ್ತಾನೆ. ಹಾಂ, ಅದು ಗೊತ್ತು. ನಾನು 4 ಗಂಟೆಗೆ ನೋಡಿದೆ. ಇದ್ರು ಇಲ್ಲಿ, ಅದಕ್ಕೆ ನಾವು ದಿನ ಇರ್ತಾನೆ ಇಲ್ಲಿ, ಬಂದು ಎಲ್ಲ ಬರೀತಾನೆ, ಇಲ್ಲೇ ಡಾಕ್ಯುಮೆಂಟ್ಸ್ ಎಲ್ಲ ಇಸ್ಕೊಳ್ತಾನೆ. ಇಲ್ಲೇ ಕೂತಿರ್ತಾನೆ ಸರ್ ಅವನು. ಹೊರಗಡೆ ಹಾಕಿ. ಒಂದು ನಿಮಿಷ, ಔಟ್ಸೋರ್ಸಿಂಗ್ ಅಂದ್ರೆ ನಿಮ್ಮೇಲೆ ಇದು ಕಾರ್ಡ್ ಇದೆ ಕರ್ನಾಟಕ ಸರ್ಕಾರದ? ಅದು ಇಲ್ಲ ಸರ್, ನಮ್ಗೆ ಇದು ಕೊಟ್ಟಿದ್ದಾರೆ, ಗೌರ್ಮೆಂಟ್ ಆಫೀಸಿಂದಾನೆ ಕೊಡ್ತಾರೆ. ನಾವು ಈ ಹೆಡ್ ಆಫೀಸ್ ಹೋಗ್ತಿರಲಿಲ್ಲ, ಇದರಿಂದ ಕೊಟ್ಟಿದ್ದಾರೆ. ಒಂದು ನಿಮಿಷ, ಅಷ್ಟೇ. ಯಾವ್ದು ಏಜೆನ್ಸಿ ಇದು? ಅದು ಸಿಮ್ಮು ಇವಾಗ ಇದ್ರದ್ದು ಅದರ ಆಫೀಸ್. ಅಲ್ಲ, ಇದ್ರ ಏಜೆನ್ಸಿ ಹೆಸರಿಲ್ಲ, ಏನಿದು? ಅಲ್ಲ, ನಿಮ್ದು ಅಧಿಕೃತನ ಅನಧಿಕೃತ ಇದು? ನಮ್ದು ಅಲ್ಲ, ಒಂದ್ ಕಡೆ ಏಜೆನ್ಸಿಯಿಂದ ಅಂತಾರೆ, ಏಜೆನ್ಸಿಯಿಂದಾನೆ. ಅಲ್ಲ ಇನ್ನೊಂದ್ ಕಡೆ ಇದು ನಿಮ್ಮ ಏಜೆನ್ಸಿ ಹೆಸರು ಹೊರವತ್ತಿ ಗುತ್ತಿಗೆದಾರ ಅಂತ ಹಾಕಿದ್ದಾರಲ್ಲ. ಎಲ್ಲಿ? ಒಂದು ನಿಮಿಷ ಇದೆ, ಹೊರವತ್ತಿ ಗುತ್ತಿಗೆದಾರ ಎಲ್ಲಿದೆ? ಔಟ್ ಅಂತ ಹಾಕ್ತಾರೆ ನೋಡಿ ಸರ್, ಇಲ್ಲೇ. ಎಲ್ಲಿದೆ? ಎಲ್ಲಿ ಸ್ವಾಮಿ, ಎಲ್ಲಿದೆ ತೋರಿಸಿ ಒಮ್ಮೆ. ನಿಮ್ಮ ಏಜೆನ್ಸಿ ನಂಬರ್ ಕೊಡಿ. ಬನ್ನಿ, ಇಸ್ಕೊಟ್ಟು. ಇದು ಯಾರು ಮಾಡ್ಬೇಕಾಗಿದ್ದು? ಪೊಲೀಸ್ ಮಾಡೋ ಕೆಲಸ ನಾವು ಮಾಡ್ತಾ ಇದ್ದೀವಿ. ಯಾರ್ಯಾರು ಅಧಿಕೃತ ವ್ಯಕ್ತಿಗಳಿದ್ದಾರ? ನಿಮ್ಗೆ ನೋಡಕ್ ಕಾರಣ ಆಗುತ್ತೆ ನಿಮ್ಗೆ. ನೀವು ಔಟ್ಸೋರ್ಸಿಂಗ್? ಇಲ್ಲ ಸರ್, ಅವ್ರಿಗೆ ಎಂಪ್ಲಾಯ್ ಅವರು. ನೋಡಿದ್ರೆ ಅಲ್ಲ, ಗೊತ್ತು. ಎಲ್ಲಿದೆ ಅವ್ರ ಕಾರ್ಡು? ಒರಿಜಿನಲ್ ಕಾರ್ಡ್ ತರ ಇದೆ ಅವ್ರ ಕಾರ್ಡಲ್ಲಿ. ಹೊರಗೊತ್ತಿಗೆ ಅಂತ ಏನೂ ಇಲ್ಲ.
ಇದರದೇ ಇದೆಯಾ ಸರ್? ಹಾ? ಇದರದೇ ಇದೆಯಾ? ಹಾ. ಆಹಾರ ಇಲಾಖೆ ಅಂತ ಇದೆ. ಹೌದು ಆ ಥರ ಇರಂಗಿಲ್ಲ. ಅದೇ ಈಗ ಅದನ್ನು ಅದೇನಾಗುತ್ತೆ ಅಂದ್ರೆ ಏನದು ಕೋರಸ ಕಾರ್ಡ್ ಕೊಡಂಗಿಲ್ಲ, ಅದನ್ನ ಯೂಸ್ ಮಾಡಂಗಿಲ್ಲ. ಎಲ್ಲಿ ತೋರಿಸಿ ಅಲ್ಲ, ನಾನು ಅದಕ್ಕೆ ಏಜೆನ್ಸಿ ನಂಬರ್ ಕೇಳಿದ್ದೀನಿ. ಅಲ್ಲಲ್ಲ ಕಾರ್ಡ್ ತೋರಿಸಿ ಒಂದು ಸ್ವಲ್ಪ. ಇಲ್ಲ ಇದೆ ನೋಡಿ ಅವ್ರ ಕೈಲಿ. ಸೋಮಣ್ಣ ತೋರಿಸಿ. ಬಂಧುಗಳೇ, ಇವರು ಸಿದ್ದರಾಜು ಅಂತ ಅಲಿಯಾಸ್ ಸೋಮಣ್ಣ. ಹೌದು, ಇವರಿಗೆ ಆದ್ರೆ ಸಿದ್ದರಾಜು ಅಲಿಯಾಸ್ ಸೋಮಣ್ಣ ಅಂತಾನೆ ಹೇಳ್ತಾ ಇರೋದು ಇವ್ರಿಗೆ. ದಯವಿಟ್ಟು ಕಮಿಷನರ್ ಅವರು ಇವಾಗ ಹೇಳ್ತಿದ್ರಲ್ಲ, ಕಮಿಷನರ್ ಇದನ್ನಾದ್ರೂ ನೋಡ್ಬೇಕು. ಯಾಕೆ ಅಂದ್ರೆ ಕರ್ನಾಟಕ ಸರ್ಕಾರ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಈ ರೀತಿಯಾಗಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಸರ್ಕಾರಿ ಕಚೇರಿಗಳಲ್ಲೂ ಏನು ಔಟ್ಸೋರ್ಸ್ ಅಲ್ಲಿ ಹೊರಗುತ್ತಿಗೆ ನೌಕರರಿಗೆ ಈ ರೀತಿಯಾದಂತಹ ಕಾರ್ಡ್ ಅನ್ನ ಕೊಡೋದಕ್ಕೆ ಬರಲ್ಲ, ನಿಯಮನೂ ಇಲ್ಲ. ಇದು ಯಾರು ಮಾಡ್ಕೊಟ್ಟಿದ್ದಾರೆ? ಕಾಣಿಸ್ತಿದೆ ಟ್ಯಾಗ್ ನೋಡಿ, ಕರ್ನಾಟಕ ಇದು ಯಾರು ಮಾಡ್ಕೊಟ್ಟಿದ್ದಾರೆ? ಇದು ಹೆಂಗ್ ಬರುತ್ತೋ ನಿಮಿಷ ತಗೋತೀನಿ, ಖುಷಿ ಅಂತ ತಗೋತೀವಿ. ಓಕೆ, ಜೆಡಿ ಅವರೇ ಸೈನ್ ಮಾಡಿದ್ದಾರೆ. ಈ ರೀತಿಯಾಗಿ ಕೊಡಕ್ ಬರುತ್ತಾ? ಈ ಜೆಡಿ ಸೈನ್ ಮಾಡಿದ್ರು ಸವಿತಾ ಅವರೇನ? ಯಾರು ಸೈನ್ ಮಾಡಿ ಸರ್? ಅದು ಗೊತ್ತಿಲ್ಲ ಅನ್ಸುತ್ತೆ ಅವರಿಗೆ. ನೋಡಿ, ಇದೊಂದು ಫೋಟೋ ಹೊಡ್ಕೊಳ್ರಪ್ಪ. ನಿಮ್ಮ ಮೊಬೈಲ್ ಅಲ್ಲಲ್ಲ ಅವ್ರದ್ದಲ್ಲ, ನಿಮ್ಗೆ ಸರ್ಕಾರದಿಂದ ಕೆಲಸ ಕೊಟ್ಟವ್ರೇನ್ರಿ? ಏನ್ರಪ್ಪ ಇಂಥ ಪರಿಸ್ಥಿತಿಗೆ ಬಂದ ಇಲ್ಲ ಹೇಳ್ತೀನಿ, ಕಾರಣ ಹೇಳ್ತೀನಿ. ಏನ್ ಇವೆಲ್ಲ ಹಿಂಗ್ ಆಗ್ಬಿಟ್ರೆ ನಾನು ಇದು ಮರ್ಮ ಹೇಳ್ತಿಲ್ಲಪ್ಪ, ನಾನು ಸುಳ್ಳಿದ್ದೀನಿ. ಕೊಟ್ಟಿದ್ದೀನಿ. ಅವ್ರ ಕಾರ್ಡ್ ಈಗ ನಿಮ್ಮ ಇಂಟರ್ವ್ಯೂ ಮಾಡ್ತೀನಿ. ಇದು ಇವರು ಏನ್ ಸಿದ್ದರಾಜು ಅಲಿಯಾಸ್ ಅಲ್ಲಲ್ಲ, ಸೋಮಣ್ಣ. ಸಿದ್ದರಾಜು ಅಲಿಯಾಸ್ ಸೋಮಣ್ಣ. ಅದೇ ಸಿದ್ದರಾಜು ಅಲಿಯಾಸ್ ಸೋಮಣ್ಣ. ನೀವು ಸಾಯಂಕಾಲ CCTV ಸಾಯಂಕಾಲ ಆಫೀಸ್ ಅವರ್ಸ್ ಆದ್ಮೇಲೆ ಯಾವ ಸೈಬರ್ ಸೆಂಟರ್ ಅಲ್ಲಿ ಸುತ್ತಿರ್ತೀರಾ ನೀವು? ಈ ಕಾರ್ಡ್ ಹಾಕೊಂಡು ಈ ಕಾರ್ಡ್ ಕಾರ್ಡ್ ನಾವು ಯಾವ ಸಂಬಂಧಕ್ಕೂ ತಗೊಂಡು ಆಫೀಸ್ ಮಾತ್ರ ಮುಗಿಸ್ಕೊಂಡು ನಾವು ನೋಡಿ, ಈ ಕಾರ್ಡ್ ಬೇಕೆಂದು. ಜೀವನ್ ಮತ್ತೊಮ್ಮೆ ಜೀವನ್ ಕಾರ್ಡ್ ಯಾಕಂತ ಕೇಳಿದ್ರಲ್ಲ, ಇವು ಸೈಬರ್ ಸೆಂಟರ್ ಗಳಿಗೆ ಹೋಗ್ತಾರಲ್ಲ, ನನಗೆ ನಾನು ತೋರಿಸ್ತಾ ಎಲ್ಲೆಲ್ಲಿ ಇರ್ತೀರ ನೀವು ಅಂತ. ನೋಡಿ, ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿಬಹುದು. ನಮಗೆ ಎಲ್ಲೆಲ್ಲಿ ಅಕ್ರಮ ನಡೆಯುತ್ತೆ ಏನು ಗೊತ್ತಿಲ್ಲದೆ ಇರೋ ವಿಚಾರ ಅಲ್ಲ. ನಾವು ಆದ್ರೆ ಆದಷ್ಟು ಸಾಕ್ಷ್ಯ ಇಟ್ಕೊಂಡು ಬರ್ತೀವಿ. ನಾವು ಹೇಳ್ಬೇಕಾಗಿಲ್ಲ. ಒಂದು ಫಂಕ್ಷನ್ ಕಡೆ ಅಥವಾ ಒಂದು ಸೈಬರ್ ಸೆಂಟರ್ ಇದೆ, ಅಲ್ಲಿ ಇರ್ತೀರಲ್ಲ, ಫೋಟೋ ಬೇಕಾ ನಿಮ್ಗೆ? ಅಲ್ಲ, ಅಲ್ಲಿ ಸೈಬರ್ ಸೆಂಟರ್ ಅಲ್ಲಿ ಇರೋದು ಫೋಟೋ ಬೇಕಾ ನಿಮ್ಗೆ? ಅಲ್ಲಿ ಹೋಗಿ ಬರೋದು ಅಲ್ಲ, ಬರೀ ಹೋಗಿ ಬರೋದಲ್ಲ, ಅಲ್ಲಿ ಏನೇನ್ ಮಾಡ್ತೀರಾ ಅಂತ. ಏನಪ್ಪ ಮಾನ ಮರ್ಯಾದೆ ಒಂದಿಷ್ಟಾದ್ರೂ ಬೇಕು ಇವರಿಗೆ. ನೀವು ನೋಡಿ ಪಾಪ, ನಿಮ್ಗೆ ಏನು ಮಾಡಕ್ ಬರೋದಿಲ್ಲ. ಹಣನೋ ಏನು ಲಂಚ ನೋಡ್ಕೊಳಕ್ಕಾಗಲ್ಲ, ಏನು ಮಾಡಕ್ಕಾಗಲ್ಲ. ಯಾಕಂದ್ರೆ ಯಾರು ಬರಲ್ಲ. ಏನು ಅಲ್ಲಲ್ಲ, ಅದು ಬೇರೆ ತರ ಇದೆ, ಕೆಲವರಿಗಿದೆ ಅವಕಾಶ. ಆದ್ರೆ ಇವ್ರು ಮಾಡ್ದಂಗೆ ಮಾಡಕ್ಕಾಗಲ್ಲ. ಅದಾಗಲ್ಲ, ಅವರೇ ಕೊಟ್ಬಿಡ್ತಾರೆ ಸರ್. ಇಲ್ಲಿ ಇವರೇ ಡಿಸೈಡ್ ಮಾಡೋರು ಎಷ್ಟು ಲಂಚ ಅಂತ ಅವರೇ ಡಿಸೈಡ್ ಮಾಡ್ತಾರೆ. ಸರ್ ನೋಡಿ ಜನರೇ, ಆಯ್ತು ನನ್ನ ಹೆಸರು ಹಾಕಿದೇನೋ? ಸರಿ, ಯಾಕೆ ಅಲ್ಲ ನಂದೇ ಬರೀತಿದ್ದೆ, ನೀವು ಬಂದಿದ್ದೀರಿ. ಇದ್ದಾಗ ಆಯ್ತು. ಈಗ ನೋಡಿ, ಇದು ಕಂಟೆಂಟ್ ಓದಿ. ನಾನು ಬರ್ದ್ರ ಬಗ್ಗೆ ಸಿಂಪಲ್ ಆಗಿ ಬರ್ದಿದ್ದೀನಿ. ಅಲ್ಲ ಅದು ಸಾಕು. ಈಗೇನು ಒಮ್ಮೆ ತೋರಿಸಿ ಮತ್ತೆ ಇದು ಮಾಡಿ. ಡೆಪ್ಟಿ ಡೈರೆಕ್ಟರ್ ಸವಿತಾ ಅವರು ಅಲ್ಲ, ಜಾಯಿಂಟ್ ಡೈರೆಕ್ಟರ್ BDM ಜಂಟಿ ಅಲ್ಲ, ಅದು ಜಂಟಿ ಡೆಸಿಗ್ನೇಷನ್. ಹೌದಾ? ನಾನು ಇಲ್ಲಿರೋ ಬೋರ್ಡ್ಗೆ ಮಾಡಿದ್ದೀನಿ. ಒಂದು ಕಡೆ ಜೆಡಿ ಅಂತ ಮಾಡಿ ಅವ್ರಿಗೆ. ನಮ್ಗೇನಿಲ್ಲ, ಜಂಟಿ ನಿರ್ದೇಶಕರು ಅಂತ ಮಾಡೋಣ. ನಾವು ಇವತ್ತು ಬಂದಿರೋ ಉದ್ದೇಶ ಮುಖ್ಯವಾಗಿ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಸುಮಾರು ಒಂದು 2-3 ವರ್ಷಗಳಿಂದಕ್ಕೂ ಅಧಿಕವಾಗಿ ಇಲ್ಲೊಬ್ಬ ವ್ಯಕ್ತಿ ಪ್ರತಿದಿನ ಮಧ್ಯಾಹ್ನ 3 ಗಂಟೆಯಿಂದ ಇಲ್ಲಿ ಬಂದು ಕೂತ್ಕೊಂಡು, ಯಾರೋ ಆಹಾರ ನಿರೀಕ್ಷಕರು ಫುಡ್ ಇನ್ಸ್ಪೆಕ್ಟರ್ಗಳು ಏನಿದ್ದಾರೆ ಅವರ ಸ್ಥಳದಲ್ಲೇ ಕೂತ್ಕೊಂಡು ಜನರಿಗೆ ಕೆಲಸ ಮಾಡ್ಕೊಡ್ತೀನಿ ಅಂತ ಹೇಳಿ ಮತ್ತು ವ್ಯವಹಾರ ಮಾಡೋದಕ್ಕೆ. ಯಾಕೆಂದ್ರೆ ಇವಾಗ ನೇರವಾಗಿ ಫುಡ್ ಇನ್ಸ್ಪೆಕ್ಟರ್ಗಳ ನೇರವಾಗಿ ಕೈ ಚಾಚಿದ್ರೆ ತಪ್ಪಾಗುತ್ತಲ್ಲ. ಹಾಗಾಗಿ ಇಂಥ ವ್ಯಕ್ತಿಗಳನ್ನು ಇಟ್ಕೊಂಡು ಕೆಲವು ಆಹಾರ ನಿರೀಕ್ಷಕರು ವ್ಯವಹಾರಗಳನ್ನ ಮಾಡ್ಕೊಳ್ಳೋದಕ್ಕೆ ಸುಲಭ ಆಗುತ್ತೆ ಅಂತ ಹೇಳಿ ಇಂಥ ವ್ಯಕ್ತಿ ಸುಮಾರು ವರ್ಷಗಳಿಂದ ಈ ಕಚೇರಿಯಲ್ಲಿ ಏನು ಸೌತ್ ರೇಂಜ್ ಅಲ್ಲಿ ಇರುವಂತಹ ಫುಡ್ ಆಫೀಸ್ ನಲ್ಲಿ ಇದ್ದಾರೆ ಅಂತ ಹೇಳಿ ನಮಗೆ ಮಾಹಿತಿ ಬಂದಿತ್ತು. ಆ ಕಾರಣದಿಂದ ನಿನ್ನೆ ದಿನ ನಮ್ಮ ವೇದಿಕೆಯ ಮತ್ತು ಪಕ್ಷದ ನಾಗರಾಜ್ ಅವ್ರನ್ನ ಇಲ್ಲಿ ಕಳಿಸಿ ಒಂದ್ಸರಿ ನೋಡ್ಕೊಂಬ ನಾಗರಾಜ್, ಈ ತರ ಯಾರಾದ್ರೂ ಇದಾರ ಅಂತ ಹೇಳಿದಕ್ಕೆ ನಮಗೆ ಅವರು ವಿಡಿಯೋನು ಸಹ ಮಾಡ್ಕೊಂಡ್ ಬಂದಿದ್ದಾರೆ. ಆ ವಿಡಿಯೋನು ಇದೆ. ನಾವು ಇವಾಗ ಇಲ್ಲಿರಂತ ಜಂಟಿ ನಿರ್ದೇಶಕರು ಸವಿತಾ ಅವ್ರಿಗೆ ಈ ವಿಚಾರವನ್ನ ತಿಳಿಸಿದ್ವಿ. ಇಲ್ಲ ನಮ್ಮ ಕಚೇರಿಯಲ್ಲಿ ಆ ರೀತಿ ಅಂತ ಆಗೋದಕ್ಕೆ ಚಾನ್ಸೇ ಇಲ್ಲ, ಅದು ಯಾರು ಇಲ್ಲ ಅಂತ ಹೇಳಿದ್ರು. ಹಾಗಾಗಿ ನಾವು ಹೇಳಿದ್ವಿ, ಮೇಡಮ್ ಒಂದು ಕೆಲಸ ಮಾಡಿ, ನಿಮ್ದು ಹೆಂಗೂ CCTV ವರ್ಕ್ ಆಗ್ತಾ ಇದೆಯಲ್ಲ, ಅದನ್ನ ಪರಿಶೀಲನೆ ಮಾಡಿ ಅಂತ ಹೇಳಿ ಅದಕ್ಕೊಂದು ಪತ್ರ ಕೊಡ್ತಾ ಇದ್ದೀವಿ ಅವ್ರಿಗೇನೆ. ದಯವಿಟ್ಟು ನೀವು 15 ದಿನಗಳು, ಕೇವಲ 15 ದಿನ ಚೆಕ್ ಮಾಡ್ಕೊಳ್ಳಿ. ಅವಾಗ ನಿಮ್ಗೆ ಆ ವ್ಯಕ್ತಿ ಗೊತ್ತಾಗುತ್ತೆ. ಪ್ರತಿದಿನ ಯಾರಾದ್ರೂ ರೇಷನ್ ಕಾರ್ಡ್ ಮಾಡ್ಸಕ್ಕೋ ಅಥವಾ ಸಮಸ್ಯೆ ಇರೋರು ದಿನ ಬರಲ್ಲ, ಒಂದಿನ ಬಿಟ್ಟು ಒಂದಿನನೋ ಅಥವಾ ವಾರಕ್ಕೆ ಒಂದ್ಸಲಿ ಬರ್ಬೋದೇನೋ ಅವ್ರ ಕೆಲಸ ಆಗ್ಲಿಲ್ಲ ಅಂದ್ರೆ. ಆದ್ರೆ ಈ ವ್ಯಕ್ತಿ ದಿನ ಬರ್ತಾರೆ. ನೀವು ಒಂದು 15 ದಿನದ CCTV ದೃಶ್ಯವನ್ನ ಒಂದ್ಸಲಿ ಕೂತ್ಕೊಂಡು ಪರಿಶೀಲನೆ ಮಾಡಿ, ಆ ವ್ಯಕ್ತಿ ದಿನ ಬಂದ್ರೆ ಅವ್ರು ಯಾರು ಏನು ಅನ್ನೋದನ್ನ ಕಂಡಿಡಿದು ಅವ್ರ ಮೇಲೆ ಏನು ಕಾನೂನಾತ್ಮಕವಾಗಿ ಕ್ರಮ ಜರುಗಿಸಬೇಕು ಅಥವಾ ದೂರು ಕೊಡಬೇಕು ಪೊಲೀಸ್ಗೆ, ಅದನ್ನ ಮಾಡಿ ಅಂತ ಹೇಳಿ ಒಂದು ಪತ್ರವನ್ನ ಬರೆದಿದ್ದೀವಿ. ಈ ಪತ್ರಕ್ಕೆ
ನಮ್ಮ ಮರಾಠ ಸರ್ ಹೇಳ್ತಾ ಇದ್ರು ಸೋಮವಾರದವರೆಗೂ ನಿಮ್ಗೆ ಒಂದು ಕಾಲಾವಕಾಶ ಕೊಡ್ತೀವಿ ಅಂತ. ಈಗ ಒಂದು ಪತ್ರ ಕೊಡೋಣ. ಸೋಮವಾರ ಈಗ ಕಂಟಿನ್ಯೂಸ್ ಆಗಿ 1-2 ದಿನ ರಜಾ ಇದೆ. ಮಂಗಳವಾರ ಅಥವಾ ಬುಧವಾರ ಒಂದ್ಸಲಿ ಬಂದು ಈ ವಿಚಾರವಾಗಿ ಕೇಳೋಣ ಸರ್. ಓಕೆ, ಮುಗಿಸ್ಬೇಡ. ಈಗ ಇವರು ನಾವು ಪತ್ರ ಬರೆದಿದ್ದೀವಿ, ಕೊಡ್ತಾ ಇದ್ದೀವಿ. ಆದ್ರೆ ಒಂದು ಮಾಹಿತಿ ಹೇಳಬೇಕು. ಮುಂಚೆ ಇಲ್ಲಿ ಪ್ರೀತಿ ಚಂದ್ರಶೇಖರ್ ಅಂತ ಡೆಪ್ಯೂಟಿ ಡೈರೆಕ್ಟರ್ ಆಗಿದ್ದರು. ಆ ಟೈಮಲ್ಲಿ ಇದೇ ವ್ಯಕ್ತಿಗೆ, ಬಾಬುಗೆ ಮತ್ತೆ ಸೋಮ ಇವಾಗೆಲ್ಲ ಹೋದ್ರ ಆ ಕಡೆ ನನ್ನ ಚೆನ್ನಾಗಿ ನೋಡಿದ್ದಾರೆ. ಅವ್ರಿಗೆ 2 ಸಾರಿ ವಾರ್ನಿಂಗ್ ಕೊಟ್ಟಿದ್ದೀನಿ ನಾನು. ಇಲ್ಲಿ ಪಾರ್ಕ್ ಇದೆ ಪಕ್ಕದಲ್ಲಿ, ಅಲ್ಲಿ ಕೂತು ಈ ಅಂಗಡಿಯವ್ರ ಹತ್ರ ಎಲ್ಲ ಡೀಲ್ ಮಾಡೋದು, ಹಣ ವಸೂಲಿ ಮಾಡೋದು, ಇದೆಲ್ಲ ಮಾಡ್ತಾ ಇದ್ರು. ಇಲ್ಲ ಸರ್ ನಾಳೆಯಿಂದ ಬರೋದಿಲ್ಲ ಅಂತ ಹೇಳಿದ್ರು. 1 ವಾರ ಬಂದಿಲ್ಲ. ಮತ್ತೆ ನಮ್ದೇ ಕೆಲಸಗಳು ಬೇಕಾದಷ್ಟು ಇರ್ತವೆ. ಅದಕ್ಕೆ ಸ್ವಲ್ಪ ಕಾಲಾವಕಾಶ ನಮಗೂ ಕೊಡಕ್ಕಾಗಿಲ್ಲ. ಇದಕ್ಕಾಗಿ ಈ ವ್ಯಕ್ತಿಗೆ ಇದು ಫಸ್ಟ್ ಟೈಮ್ ಅಲ್ಲ, 2 ಸಾರಿ ಮುಂಚೆ ವಾರ್ನಿಂಗ್ ಕೊಟ್ಟಿದ್ವಿ. ಈ ಒಂದು ಬ್ಯಾಂಕ್ ಅಕೌಂಟ್ ಯಾವ್ದಾದ್ರು ಪೊಲೀಸ್ ಕಂಪ್ಲೇಂಟ್ ಆದ್ರೆ ಈ ಒಂದು ಬ್ಯಾಂಕ್ ಅಕೌಂಟ್, ಗೂಗಲ್ ಪೇ ಇದೆಲ್ಲ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಇವ್ರು ಯಾರ್ಯಾರಿಂದ ಕಲೆಕ್ಟ್ ಮಾಡ್ತಾರೆ. ಯಾಕಂದ್ರೆ ಎಲ್ಲ ಕ್ಯಾಶ್ ಅಲ್ಲಿ ಕಲೆಕ್ಟ್ ಮಾಡ್ತಾ ಇದಾರೆ. ಆದ್ರೆ ಪೇಮೆಂಟ್ ಯಾವ ತರ ಮಾಡ್ತಾರೋ ಗೊತ್ತಿಲ್ಲ. ಗೂಗಲ್ ಪೇ ನಲ್ಲಿ ಮಾಡ್ತಾರಾ ಅಥವಾ ಕ್ಯಾಶ್ ಅಲ್ಲಿ ಮಾಡ್ತಾ ಇದಾರೆ ಅದು ಗೊತ್ತಿಲ್ಲ. ಇವ್ರದೆಲ್ಲ ಟ್ರಾನ್ಸಾಕ್ಷನ್ ಹಂಗೆ ಇರುತ್ತೆ. ಒಂದ್ ಕಡೆ ಬ್ಲಾಕ್ ಮನಿ ಇಲ್ಲ ಅಂತೀವಿ. ಬ್ಲಾಕ್ ಮನಿ ಯಾವುದು? ಇದು ಬ್ಲಾಕ್ ಮನಿ ಇಲ್ಲ ಅಂದ್ರೆ ಇನ್ನೇನು? ಲಂಚ ತಗೊಳ್ಳೋದು, ಇನ್ನೊಬ್ರಿಗೆ ಕೊಡೋದು, ಒಬ್ಬರ ಹತ್ರ ಇಸ್ಕೊಳ್ಳೋದು, ಇವ್ರು ಒಂದಿಷ್ಟು ಶೇರ್ ಇಟ್ಕೊಳ್ಳೋದು, ಮಿಕ್ಕಿದವ್ರಿಗೆ ಕೊಡೋದು. ಇದು ನಮ್ಮ ಸದ್ಯದ ಪರಿಸ್ಥಿತಿ, ಕರ್ನಾಟಕ ಮತ್ತೆ ದೇಶದ ಪರಿಸ್ಥಿತಿ. ಇಲ್ಲಿ ನೋಡಿದ್ರೆ ಬ್ಲಾಕ್ ಮನಿ ಇಲ್ವೇ ಇಲ್ಲ. ಎಷ್ಟೋ ಲಕ್ಷ ಕೋಟಿಗಳು ಭಾರತಕ್ಕೆ ವಾಪಸ್ ಆಲ್ರೆಡಿ ಬಂದ್ಬಿಟ್ಟಿದೆ. ಇನ್ನೆಲ್ಲೇ ಇರುತ್ತೆ ಹೇಳಿ ಒಮ್ಮೆ. ಇಷ್ಟು ಹೇಳಿ ನೋಡು, ಅವ್ರಿಗೆ ನಾನು ಹೇಳ್ತಾ ಇದ್ದೀನಿ, ಯಾರೇ ಫುಡ್ ಇಲಾಖೆಯಲ್ಲಿ, ಆಹಾರ ಇಲಾಖೆಯಲ್ಲಿ ಯಾರ್ಯಾರು ಅದನ್ನ ನೋಡ್ತಾ ಇದ್ದೀರಾ, ನಾವು ಟ್ಯಾಗ್ ಮಾಡ್ತೀವಿ, ಮಿನಿಸ್ಟ್ರಿಗೂ ಟ್ಯಾಗ್ ಮಾಡ್ತೀವಿ ಇದನ್ನ. ಯಾಕಂದ್ರೆ ಸುನೀಲ್ ವರ್ತನೆ ಇವತ್ತು ಏನ್ ತೋರಿಸಿದ್ದಾರೆ ಅವ್ರು ಹೇಳ್ಬೇಕಿತ್ತು. ನೀವು ಆಯ್ತು ದೂರು ಕೊಟ್ಟಿದ್ವಿ ಅಂತ. ಲಾಸ್ಟ್ ಟೈಮ್ ದೂರು ಕೊಡುವಾಗಲೂ ಏನ್ ಮಾಡಿದ್ದಾರೆ, ಹೋಗಿ ಬೋರ್ಡ್ ನೋಡ್ಕೊಂಡು ಬಂದಿದ್ದಾರೆ. ಎಂಥ ಘನಘೋರ ಇದು ರಿವಲ್ಯೂಷನ್ ಆದಲ್ಲಿ ಜನಗಳು ಹೇಳಿದಾರೆ ಅಂದ್ರೆ 15 ಕೆಜಿಗೆ 8 ಕೆಜಿ ಕೊಡ್ತಾ ಇದಾರಂತ. 14 ನಿಮಿಷದ ವಿಡಿಯೋ ಕಳಿಸ್ಬಿಟ್ರೆ ನಾನು ಕಮಿಷನ್ಗೂ ಕಳಿಸಿದ್ದೀನಿ. ಆಕ್ಚುಲಿ ಅವರಾದ್ರೂ ಫಾಲೋಅಪ್ ಮಾಡ್ಬೇಕಿತ್ತು ಇದ್ರ ಮೇಲೆ ಏನ್ ಮಾಡಿದ್ರಿ ಅಂತ. ಅವರು ಮಾಡಲ್ಲ. ಅವರು ಮೋಸ್ಟ್ ನಮ್ಮ ಇದನ್ನ ವಿಡಿಯೋಗಳನ್ನ ನೋಡ್ತಾರ ಇಲ್ಲ ಗೊತ್ತಿಲ್ಲ. ಯಾಕಂದ್ರೆ ನಾವು ಮಾತಾಡೋದೇ ಇದ್ರ ಬಗ್ಗೆ, ಯಾವಾಗಲೂ ಅಕ್ರಮಗಳ ಬಗ್ಗೆ. ಹಾಗಾಗಿ ಆಹಾರ ಇಲಾಖೆ ಮತ್ತೆ ಅಂಗಡಿಯವರಿಗೆ ನಮಸ್ಕಾರ. ಮತ್ತೆ ನಾನು ಕೈ ಮುಗಿದು ಕೇಳ್ತಾ ಇದ್ದೀನಿ, ಇವರಿಗೆ ಹಣ ಕೊಡಕ್ಕಾಗಿ ನೀವು ಜನಗಳನ್ನ ಮೋಸ ಮಾಡಕ್ ಹೋಗ್ಬೇಡಿ. ಮತ್ತೊಮ್ಮೆ ಹೇಳ್ತೀನಿ, ಆಹಾರ ಇಲಾಖೆಯ ಮತ್ತೆ ಬೇರೆ ಯಾರೇ ಇರಲಿ, ಸರ್ಕಾರದ ಮಟ್ಟದಲ್ಲಿರ್ಲಿ, ಅವರಿಗೆ ನೀವು ಹಣ ಮಾಡಿ ಕೊಡೋದಕ್ಕಾಗಿ ಜನಗಳಿಗೆ ಮೋಸ ಮಾಡಕ್ ಹೋಗ್ಬೇಡಿ. ನೀವು ಪ್ರಾಮಾಣಿಕರಾಗಿ ಆಟೋಮ್ಯಾಟಿಕ್ ಆಗಿ ಒಂದೇನಂದ್ರೆ ಬೇರು ಕಟ್ ಮಾಡಿದ್ರೆ ಆಟೋಮ್ಯಾಟಿಕ್ ಆಗಿ ಮೇಲೆ ಸರಿ ಹೋಗುತ್ತೆ. ಯಾಕಂದ್ರೆ ಅದು ಗಿಡ ಮತ್ತೆ ಒಣಗೆ ಹೋಗೋದು ಮೇಲೆ. ಹಾಗಾಗಿ ನೀವು ಫಸ್ಟ್ ಪ್ರಾಮಾಣಿಕರಾಗಿ. ಅಷ್ಟೇ ಹೇಳ್ತಾ ಈ ಲೈವ್ ಮುಗಿಸ್ತಾ ಇದೀವಿ. ಧನ್ಯವಾದಗಳು ಎಲ್ರಿಗೂ. ಎದುರುಗಡೆ ಸೈಬರ್ ರೆಫರ್ ಮಾಡ್ತಾರೆ. 5,000 ರೂಪಾಯಿ ಕೊಟ್ಟರೆ 3 ಅದೇ ಡೇಸ್ ಅದು ವಿಡಿಯೋ ಮಾಡಿದ್ದೀನಿ. ಅಲ್ಲ, ವಿಡಿಯೋ ಮಾಡ್ಕೊಂಡ್ ಬಂದಿದ್ದೀನಿ. ನಾನು ಹೋಗಿ ಮಾತಾಡಿದ್ದೀನಿ. ವಿಡಿಯೋ ಇದೆ, ಅದನ್ನೇ ಪ್ಲೇ ಮಾಡಲ್ಲ ಅಂತ ನೋಡಿ. ಹೇಳ್ತಾನೆ ಬರೀ ಆಧಾರ್ ಕಾರ್ಡ್ ಕೊಡಿ, ಮೆಡಿಕಲ್ ಸರ್ಟಿಫಿಕೇಟ್ ಕೂಡ ನಾನೇ ಮಾಡ್ಕೊಡ್ತೀನಿ, 5,000 ರೂಪಾಯಿ 3 ಡೇಸ್. ನೋಡಿ, ನಮ್ಮ ಎದುರುಗಡೆ ಏನು NR ಕಾಲೋನಿ ಬಸ್ ಸ್ಟ್ಯಾಂಡ್ ಇದೆ, ಅದ್ರ ಕೆಳಗಡೆ ಒಂದು ಸೈಬರ್ ಇದೆ. ಇಲ್ಲಿ ಬಂದರೆ ಅಲ್ಲಿಗೆ ರೆಫರ್ ಮಾಡ್ತಾರೆ, ಅಲ್ಲಿ ಹೋಗಿ ಅವ್ರು ಮಾಡ್ಕೊಡ್ತಾರೆ ಅಂತೇಳಿ. ಅವ್ರು ಹೇಳ್ತಾರೆ 3 ಡೇಸಲ್ಲಿ ಮಾಡ್ಕೊಡ್ತೀನಿ ವಿತ್ ಮೆಡಿಕಲ್ ಅಂತೇಳಿ, ಎಮರ್ಜೆನ್ಸಿ ಅಂತ ಮಾಡ್ಕೊಡ್ತೀನಿ, 5,000 ರೂಪಾಯಿ ಕೊಟ್ಟರೆ ಸಾಕು, ನಾನು ಮಾಡ್ಕೊಡ್ತೀನಿ 3 ಡೇಸ್ ಅಂತ ಹೇಳ್ತಾರೆ. ಯಾವ ಬೇಸ್ ಮೇಲೆ ಮಾಡ್ತಾರೋ ಗೊತ್ತಿಲ್ಲ. ಇವರು ಮೆಡಿಕಲ್ ಸರ್ಟಿಫಿಕೇಟ್ ಕೂಡ ಇವರೇ ರೆಡಿ ಮಾಡ್ತಾರಂತೆ. ನೋಡಿ, ಸಾಕ್ಷಿ ಇಲ್ಲಿದೆ, ವಿಡಿಯೋ ನಾನು ಮಾಡಿದ್ದೀನಿ ಇವತ್ತು. ನೋಡಿ, ಈ ವ್ಯಕ್ತಿ ಬರ್ತಾ ಇದ್ದಾರಲ್ಲ, ನಾನು ನೋಟ್ ಮಾಡ್ಕೊಳ್ತಾರೆ, ನಂಬರೆಲ್ಲ ತೊಗೊಳ್ತಾರೆ. ನೀವು ಡಾಕ್ಯುಮೆಂಟ್ ತಂದುಕೊಡಿ, ನಾನು ಇವತ್ತು ಪ್ರೋಸೆಸ್ ಮಾಡ್ತೀನಿ ಅಂತ ಹೇಳ್ತಾರೆ. ಸರ್, ಅದು ಅಟ್ಯಾಚ್ಮೆಂಟ್ ನೀವು ಪ್ರಿಂಟ್ ಕೊಡ್ತೀರಲ್ಲ, ಅಲ್ಲೆಲ್ಲ ಸರಿ, ಅದೇನೋ ಡೌನ್ಲೋಡ್ ಮಾಡಿ ಇಟ್ಟಿರ್ತೀರಾ? ಇಲ್ಲ, ಡೈರೆಕ್ಟ್ ಪ್ರಿಂಟ್ ಕೊಡ್ತೀರಾ ಅಷ್ಟೇ. ಸರಿ, 2 ನಿಮಿಷ ಅಷ್ಟೇ. ಸೊ ಏನೆಲ್ಲ ನಡೆಯುತ್ತೆ ನೀವು ನೋಡ್ಬೋದು. ಓಕೆ, ಧನ್ಯವಾದಗಳು ಎಲ್ರಿಗೂ. ಫಿನಿಶ್ ಮಾಡ್ತೀನಿ ಸರ್. ಮಾಡಿ.